ಸುರಭಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ಮುಲ್ಕಿ ವತಿಯಿಂದ ಜುಲೈ 11ರಂದು ಹೆಜಮಾಡಿ ಹಾಗೂ ಆಸುಪಾಸಿನ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಾ ಇರುವ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನ ಹೊಲಿಸಲು ಆರ್ಥಿಕ ನೆರವು ವಿತರಣಾ ಸಮಾರಂಭದಲ್ಲಿ 54 ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನ ನೀಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಯುನಿಟಿ ಚರ್ಚ್ ಮುಲ್ಕಿ ಇದರ ಸಭಾಪಾಲಕರು ವಂದನೀಯ ಫಾದರ್ ಸ್ಟೀವನ್ ಸರ್ವೋತ್ತಮ ಆಶೀರ್ವಚನವನ್ನ ನೀಡಿದ್ರು. ಹಾಗೇನೇ ಸುರಭಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಮುಲ್ಕಿ ಇದರ ಮಾಲೀಕರಾಗಿರುವಂತಹ ಶ್ರೀ ಜೋನ್ ಕ್ವಾಡ್ರಿಸ್, ಪಡುಬಿದ್ರೆ ಪೊಲೀಸ್ ಠಾಣಾಧಿಕಾರಿ ಶ್ರೀ ಶಕ್ತಿವೇಲು, ಗ್ರಾಮ ಪಂಚಾಯತ್ ಹೆಜಮಾಡಿದರ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ರೇಷ್ಮಾ ಎ ಮೆಂಡನ್, ಗ್ರಾಮ ಪಂಚಾಯತ್ ಹೆಜಮಾಡಿದರ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಧಾಕರ್ ಕರ್ಕೇರ, ಹೆಜಮಾಡಿ ಪಿಎಂ ಶ್ರೀ ಹಿರಿಯ ಪ್ರಾಥಮಿಕ ಶಾಲೆ ಇದರ ಮುಖ್ಯೋಪಾಧ್ಯಾಯರು ಶ್ರೀಮತಿ ಲತಾ, ವಾಸು ಪೂಜಾರಿ ಚಿತ್ರಾಪು ಮುಲ್ಕಿ, ಸಮಾಜ ಸೇವಕರು ಹರಿಚಂದ್ರ ಪಿ ಸಾಲಿಯಾನ, ಮುಲ್ಕಿ ಸಂಪಾದಕರು ಹೊಸಾಂಗನ ಮಾಸಪತ್ರಿಕೆ ಈ ಸಂದರ್ಭ ಉಪಸ್ಥಿತರಿದ್ದರು. ಧನ್ಯವಾದಗಳು. ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಜ್ಯೋತಿಯನ್ನು ಬೆಳಗುವ ದೀಪ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲಲಿ ಎಂಬ ಹಾರೈಕೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರನ್ನು ನಾನು ಪರಿಚಯಿಸಲು ಸಂತೋಷಪಡುತ್ತೇನೆ. ರೆವರೆಂಡ್ ಫಾದರ್ ಸ್ಟೀವನ್ ಸರ್ವೋತ್ತಮ್ ಮೊದಲಿಗೆ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡಲು ಆಗಮಿಸಿರುವ ಮುಲ್ಕಿ CSI ಯುನಿಟಿ ಚರ್ಚ್ನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಸ್ಟೀವನ್ ಸರ್ವೋತ್ತಮ್ ರವರನ್ನು ಪರಿಚಯಿಸಲು ಬಯಸುತ್ತೇನೆ. ಇವರು ಪ್ರಸ್ತುತ ಮುಲ್ಕಿ CSI ಯುನಿಟಿ ಚರ್ಚ್ನ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಅಮೂಲ್ಯ ಉಪಸ್ಥಿತಿ ಮತ್ತು ಆಶೀರ್ವಾದ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ನೀಡಿದೆ. ಸರ್, ರೆವರೆಂಡ್ ಫಾದರ್, ನಿಮಗೆ ಆತ್ಮೀಯ ಸ್ವಾಗತ. ನಾನು ವಿನಂತಿಸುತ್ತೇನೆ, ಅಧ್ಯಕ್ಷರಾದ ಶ್ರೀ ಜಾನ್ ಕ್ವಾಡ್ರಿಸ್ ಅವರು ಅವರಿಗೆ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು. ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಹೆಜಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ರೇಷ್ಮಾ ಎ ಮೆಂಡನ್ ಅವರನ್ನು ಪರಿಚಯಿಸಲು ಬಯಸುತ್ತೇನೆ. ಸಮಾಜದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಇವರು ಇಂತಹ ಮಹತ್ವದ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮಗೆಲ್ಲರಿಗೂ ಪ್ರೇರಣೆ. ಮೇಡಮ್, ನಿಮಗೆ ಸ್ವಾಗತ. ಅಂತೆಯೇ ಇವತ್ತಿನ ಕಾರ್ಯಕ್ರಮದ ಸಂಘಟಕರಾಗಿರುವಂಥ ಹೆಜಮಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀ ಸುಧಾಕರ್ ಕರ್ಕೇರ ಅವರನ್ನು ಪರಿಚಯಿಸಲು ಬಯಸುತ್ತೇನೆ. ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿರುವ ಇವರು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ. ಅವರ ಉಪಸ್ಥಿತಿ ನಮಗೆ ಗೌರವ ತಂದಿದೆ. ಸರ್, ನಿಮಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
ಅತಿಥಿಗಳಾಗಿ ಆಗಮಿಸಿರುವ ಇವತ್ತಿನ ವ್ಯವಸ್ಥೆಯನ್ನು ಮಾಡಿರುವ ಶ್ರೀಮತಿ PM ಶ್ರೀ ಹೈಯರ್ ಪ್ರೈಮರಿ ಸ್ಕೂಲ್ ಯಜಮಾಡಿ ಇದರ ಮುಖ್ಯೋಪಾಧ್ಯಾಯಿನಿ ಆದ ಶ್ರೀಮತಿ ಲತಾ ಅವರನ್ನು ಪರಿಚಯಿಸಲು ಬಯಸುತ್ತೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಇವರ ಉಪಸ್ಥಿತಿ ನಮ್ಮ ಕಾರ್ಯಕ್ರಮದ ಉದ್ದೇಶಕ್ಕೆ ಮತ್ತಷ್ಟು ಅರ್ಥ ನೀಡಿದೆ. ಮೇಡಮ್, ನಿಮಗೂ ಕೂಡ ಸ್ವಾಗತ. ಅಂತೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಹಾಜರಿದ್ದಾರೆ ಮುಲ್ಕಿ ಪರಿಸರದಲ್ಲಿ ಹೆಸರುವಾಸಿಯಾಗಿರುವ ಸಮಾಜ ಸೇವಕರಾಗಿರುವಂತಹ ಶ್ರೀ ವಾಸು ಪೂಜಾರಿ ಅವರು. ಸರ್, ತಮಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂತೆಯೇ ಮುಖ್ಯ ಅತಿಥಿಗಳಾಗಿ ಹಾಜರಿದ್ದಾರೆ ಹೊಸಾಂಗಣ ಪತ್ರಿಕೆಯ ಸಂಪಾದಕರಾದ ಶ್ರೀ ಹರಿಶ್ಚಂದ್ರ ಪಿ ಸಾಲಿಯಾನ್ ಮುಲ್ಕಿ. ಇವರಿಗೆ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂತೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಜಾನ್ ಕ್ವಾರ್ಟರ್ಸ್, ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸುರಭ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ ಇದರ ಮಾಲೀಕರಾದ ಶ್ರೀ ಜಾನ್ ಕ್ವಾರ್ಟರ್ಸ್ ಅವರನ್ನು ಪರಿಚಯಿಸಲು ಹೆಮ್ಮೆಯಾಗುತ್ತದೆ. ಹಿಂದಿನ ವಾರದಲ್ಲಿ ಈಗಾಗಲೇ ಅವರು ಮುಲ್ಕಿ ಪರಿಸರದಲ್ಲಿರುವ ಶಾಲೆಗಳ 153 ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಸಮವಸ್ತ್ರ ಹೊಲಿಸಲು ಆರ್ಥಿಕ ನೆರವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ 53 ವಿದ್ಯಾರ್ಥಿಗಳಿಗೆ ಅವರು ನೆರವನ್ನು ನೀಡಲಿದ್ದಾರೆ. ಅವರನ್ನು ಪರಿಚಯಿಸಲು ನನಗೆ ಹೆಮ್ಮೆಯಾಗುತ್ತಿದೆ. ಸಮಾಜ ಸೇವೆಗೆ ಸದಾ ಬೆಂಬಲ ನೀಡುವ ಇವರು ಇಂತಹ ಉತ್ತಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿರುವುದು ನಮಗೆಲ್ಲರಿಗೂ ಸಂತಸ ತಂದಿದೆ. ಸರ್, ನಮಗೂ ಸ್ವಾಗತ. ಸುಧಾಕರ ಕರ್ಕೆರವರೇ, ದಯಮಾಡಿ ಅವರನ್ನು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಈಗ ನಮ್ಮೆಲ್ಲರ ಪಾಲಿಗೆ ಪರಮ ಪೂಜ್ಯರು, ನಮ್ಮ ಆಧ್ಯಾತ್ಮಿಕ ಚಿಂತನೆಗಳಿಗೆ ಬೆಳಕು ನೀಡುವ CSI ಯೂನಿಟಿ ಚರ್ಚ್ನ ಮುಲ್ಕಿ ಇದರ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಸ್ಟೀವನ್ ಸರ್ವೋತ್ತಮರವರು ಆಶೀರ್ವಚನ ನೀಡಬೇಕೆಂದು ವಿನಂತಿಸುತ್ತೇನೆ. ವೇದಿಕೆಯಲ್ಲಿದ್ದಂಥ ಈ ದಿನದ ಕಾರ್ಯಕ್ರಮದ ಸಭಾ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಜಾನ್ ಕ್ವಾರ್ಟರ್ಸ್ ಅವರೇ, ಅತಿಥಿಗಳಾಗಿರುವಂಥ ಶ್ರೀಮತಿ ರೇಷ್ಮರವರೇ, ಸುಧಾಕರ್ ಕರ್ಕೆರವರೇ, ಶ್ರೀಮತಿ ಲತಾರವರೇ, ವಾಸು ಪೂಜಾರಿಯವರೇ ಮತ್ತು ಸಂಪಾದಕರೇ, ಅದೇ ರೀತಿಯಲ್ಲಿ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳೇ, ಇದೊಂದು ಒಳ್ಳೆಯ ಕಾರ್ಯಕ್ರಮ. ಅದರಲ್ಲೂ ಶ್ರೀಯುತ ಜಾನ್ ಅವರು ಮಾಡುವಂತ ಒಂದು ಶ್ರೇಷ್ಠವಾದಂಥ ಒಂದು ಕಾರ್ಯ. ಯಾಕಂದ್ರೆ ಇದು ಎಲ್ಲರಿಗೆ ಆಗುವುದಿಲ್ಲ ಮತ್ತು ಹೆಚ್ಚು ಪ್ರಚಾರ ಇಲ್ಲ. ಅವರ ಒಂದು ಶ್ರೇಷ್ಠವಾದಂಥ ಈ ಕೊಡುಗೆ ಅದಕ್ಕೆ ಹೆಚ್ಚು ಪ್ರಚಾರ ಮಾಡುವುದಿಲ್ಲ. ಅವರೊಳಗೆ ಅವರು ಅನೇಕ ಒಂದು ಸ್ಥಳಗಳಿಗೆ ಹೋಗಿ ಅಲ್ಲಿ ತನ್ನ ದಾನಗಳನ್ನು ಕೊಟ್ಟಿದ್ದಾರೆ. ನಮ್ಮ CSI ಬೋರ್ಡಿಂಗ್ ಹೋಮಿಗೆ, ಅಲ್ಲಿರುವ ಮಕ್ಕಳಿಗೆ ಮತ್ತು ಅನೇಕ ಪಂಚಾಯತಿಗಳಿಗೆ, ಶಾಲೆಗಳಿಗೆ ನನ್ನ ಉದಾರವಾದಂಥ ಒಂದು ದೇಣಿಗೆಯನ್ನು ಕೊಟ್ಟಿದ್ದಾರೆ. ನಿಜವಾಗಿ ನಾವು ಅವರನ್ನು ಅಭಿನಂದಿಸಲೇಬೇಕು. ಈಗಾಗಲೇ ಮುಲ್ಕಿಯಲ್ಲಿ 153 ವಿದ್ಯಾರ್ಥಿ ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಿದರು. ಮತ್ತೆ ಈಗ 54 ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಇದು ಕೊಡುವ ಮೂಲಕ ನಮಗೇನು ಸಿಗ್ತದೆ ಅನ್ನುವಂಥದ್ದು ನಾನು ಅದನ್ನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಆಶೀರ್ವಚನ ಅಂತ ಇದೆ. ಆಶೀರ್ವಚನದಲ್ಲಿ ನಾವು ಏನು ಮಾಡಬೇಕು ಅಂತ
ಅವರು ಕೊಡ್ತಾ ಇದ್ದಾರೆ, ಬಟ್ ನಾವೇನು ಮಾಡಬೇಕು? ನಮ್ಮ ಸೇವೆ ಏನು? ಬೈಬಲಲ್ಲಿ ಯೇಸುವಿನ ಹತ್ರ ಶಿಷ್ಯರಿದ್ದಾರೆ. ಯೇಸು ಶಿಷ್ಯರ ಹತ್ರ ಪ್ರಶ್ನೆ ಆಗ್ತಾನೆ, ನಾನು ಹಸಿದಿದ್ದೆ, ನಾನು ಆಸ್ಪತ್ರೆಯಲ್ಲಿದ್ದೆ, ನಾನು ಜೈಲಲ್ಲಿದ್ದೆ, ನಾನು ಕಷ್ಟದಲ್ಲಿದ್ದೆ, ನೀವು ನನಗೆ ಸಹಾಯ ಮಾಡಲಿಲ್ಲ. ಶಿಷ್ಯರಿಗೆ ಶಾಕ್ ಆಗ್ತದೆ. ಸ್ವಾಮಿ, ನೀನು ಯಾವಾಗ ಹಸಿದಿದ್ದದ್ದು? ನೀನು ಯಾವಾಗ ಜೈಲಲ್ಲಿದ್ದದ್ದು? ನೀನು ಯಾವಾಗ ಅನಾರೋಗ್ಯಕ್ಕೆ ಒಳಗಾದದ್ದು? ನೀನು ಯಾವಾಗ ಕಷ್ಟದಲ್ಲಿದ್ದಿ? ನಮ್ಗೆ ಗೊತ್ತಿಲ್ಲ, ನೀನು ನಮ್ಮೊಟ್ಟಿಗೆ ಇದೆಯಲ್ಲ. ಅದಕ್ಕೆ ಯೇಸು ಹೇಳ್ತಾರಂತೆ, ಯಾರ್ಯಾರಿಗೆ ಕಷ್ಟದಲ್ಲಿ ಹಸಿದಿದ್ದಾಗ ಅಥವಾ ಜೈಲಲ್ಲಿದ್ದಾಗ ಅನಾರೋಗ್ಯ ಇದ್ದಾಗ ನೀವು ಸಹಾಯ ಮಾಡಿದ್ರು, ಅದು ನನಗೆ ಸಹಾಯ ಮಾಡಿದ ಹಾಗೆ. ಅಂದ್ರೆ ಅಲ್ಪನಾದವನಿಗೆ, ಕಷ್ಟದಲ್ಲಿದ್ದಂಥ ವ್ಯಕ್ತಿಗೆ, ಬಡತನದಲ್ಲಿರುವವರಿಗೆ, ಅಗತ್ಯತೆ ಇರುವವರಿಗೆ ಸಹಾಯ ಮಾಡುವಂಥ ಒಂದು ಶ್ರೇಷ್ಠ ಗುಣ ನಮ್ಮಲ್ಲಿ ಬೆಳಿಬೇಕು. ಅದು ಶ್ರೀಯುತ ಜಾನ್ ಅಲ್ಲಿ ಬೆಳೆದಿದೆ. ಅಂತ ಒಂದು ಶ್ರೇಷ್ಠವಾದಂಥ ಒಂದು ಸೇವೆ ಅದನ್ನು ಅವ್ರು ಮಾಡ್ತಿದ್ದಾರೆ. ಅದಕ್ಕೆ ನಾವು ಅವರನ್ನು ಅಭಿನಂದಿಸಲೇಬೇಕು. ಪ್ರಿಯ ಸ್ನೇಹಿತರೆ, ನಾವೆಲ್ಲರೂ ಕೂಡ ಸೇವೆ ಮಾಡಬೇಕು. ಈಗ ವಾಸ್ ಪೂಜಾರಿ ಅವರು ಕೂಡ ಸಮಾಜ ಕಾರ್ಯಕರ್ತರಾಗಿ ತನ್ನ ಸೇವೆ ಮಾಡ್ತಿದ್ದಾರೆ. ನಾವೆಲ್ಲರೂ ಕೂಡ ಸೇವೆ ಮಾಡಬೇಕು. ನಾವು ಈಗ ಸ್ವೀಕರಿಸ್ತೇವಲ್ಲ, ಆ ಮಕ್ಕಳು ಕೂಡ ಸೇವೆ ಮಾಡಬೇಕು. ಮುಂದಕ್ಕೆ ನಾವು ಕೊಡುವುದು ಮಾತ್ರ ಅಲ್ಲ, ನಾವು ಮುಂದಕ್ಕೆ ನಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ತೊಡಗಿಸಬೇಕು. ಆಗ ಉತ್ತಮವಾದಂತಹ ಸೇವೆ ಆಗ್ಲಿಕ್ಕೆ ಸಾಧ್ಯ. ವಾಸ್ವಾನಿ ಎನ್ನುವಂತ ಒಬ್ಬ ಬಾಲಕ, ಅವನು ಸಿಂಧ್ ಪ್ರಾಂತ್ಯದಲ್ಲಿ ಹುಟ್ಟುತ್ತಾನೆ, ಈಗಿನ ಪಾಕಿಸ್ತಾನ. 1879ನೇ ಇಸವಿ. ಆ ಬಾಲಕ ಒಂದು ದಿನ ಚಳಿಗಾಲದಲ್ಲಿದ್ದ, ಚಳಿ ಸಮಯದಲ್ಲಿ ರಾತ್ರಿ ಮಲಗಿದಾನೆ, ಕೈ ನಡುತ್ತಾ ಇದೆ, ಕಾಲು ನಡುತ್ತಾ ಇದೆ. ಚಿಕ್ಕ ಬಾಲಕ, ನಿದ್ದೆ ಮಾಡ್ತಾ ಇಲ್ಲ. ಆಗ ಅಮ್ಮ ಬಂದು ಅವನನ್ನು, ಏನ್ ಮಗ ನಿದ್ದೆ ಬರ್ತಾ ಇಲ್ಲ ನಿನಗೆ, ನಡುಗ್ತಾ ಇದೆಯಲ್ಲ, ಚಳಿ ಆಗ್ತಾ ಇದೆಯಾ ಅಂತ ಹೇಳಿ ಹೊದಿಕೆಯನ್ನು ಹಾಕ್ತಾಳೆ. ಅನೇಕ ಹೊದಿಕೆಗಳನ್ನ ಹಾಕ್ತಾಳೆ, ಆದ್ರೆ ಅವನು ಚಳಿ ಹೋಗ್ತಾ ಇಲ್ಲ. ಆಗ ಬಾಲಕ ಹೇಳ್ತಾನಂತೆ, ಅಮ್ಮ ನೀನು ಎಷ್ಟೇ ಹೊದಿಕೆ ಹಾಕು, ನನ್ನ ಚಳಿ ಹೋಗುದಿಲ್ಲ. ಚಳಿ ಹೊರಗೆಲ್ಲ, ಮನಸ್ಸಿನ ಒಳಗೆ ಚಳಿ ಇದೆ ಅಂತ. ಅದಕ್ಕೆ ಕೇಳ್ತಾಳಂತೆ ತಾಯಿ, ಯಾಕೆ ಮಗ? ಅವನು ಹೇಳ್ತಾನೆ, ನಾನು ಶಾಲೆಗೆ ಹೋಗ್ತಾ ಇದ್ದೆ, ಅಲ್ಲಿ ದಾರಿಯಲ್ಲಿ ಅನೇಕ ಜನ ಮಲಗಿದ್ದಾರೆ, ಹಾಸಿಗೆ ಇಲ್ಲ, ಒಂದು ತುಂಡು ಬಟ್ಟೆ ಇಲ್ಲ, ನಡುಗ್ತಾ ಇದ್ದಾರೆ ಅವರು. ಅದು ನೋಡಿ ನನಗೆ ಬಹಳ ದುಃಖ ಆಗಿದೆ. ನನಗಿಲ್ಲಿ ಆರಾಮಾಗಿದೆ, ಹಾಸಿಗೆ ಇದೆ, ಎಲ್ಲ ಇದೆ, ಆದ್ರೆ ಅವರಿಗೆ ಏನಿಲ್ಲಲ್ಲ, ನಾನು ಏನ್ ಮಾಡಲಿ? ಅದೇ ನನಗೆ ನಿದ್ದೆ ಬರ್ತಾ ಇಲ್ಲ. ಅದೇ ಬಾಲಕ ದೊಡ್ಡ ಸಾಧು ಆಗ್ತಾನೆ. ಪುಣೆಯಲ್ಲಿ ಅವನೊಂದು ಮಿಷನ್ ಸ್ಥಾಪನೆ ಮಾಡ್ತಾನೆ. ಸ್ಥಾಪನೆ ಮಾಡಿ ಅನೇಕ ಶಾಲೆಗಳನ್ನು ಕಟ್ತಾನೆ. ಮೀರಾ ಎನ್ನುವಂತ ಒಂದು ಟ್ರಸ್ಟ್ನ ಅಡಿಯಲ್ಲಿ ಅವನು ಅನೇಕ ಶಾಲೆಗಳನ್ನು ಕಟ್ತಾನೆ. ಸಂತರಾಗ್ತಾರೆ, ಅವರು ಸಂತರಾಗ್ತಾರೆ. ಇವತ್ತು ನಮ್ಮ ಇಡೀ ದೇಶದಲ್ಲಿ ಅನೇಕ ರೀತಿಯ ಸಂಸ್ಥೆಗಳಿದೆ ಸೇವೆ ಮಾಡುವಂಥದ್ದು. ತಮ್ಮದೇ ಆದಂಥ ಸೇವೆಯನ್ನು ಮಾಡ್ತಿದ್ದಾರೆ. ಶ್ರೀಯುತ ಜಾನ್ ಅವರು ಅವರದೇ ಆದಂಥ ಅವರ ಕುಟುಂಬ ಒಂದು ಸೇವೆ ಮಾಡ್ತಿದೆ. ಇದು ಬಹಳ ಕಡಿಮೆ. ಸಂಸ್ಥೆಯಾಗಿ ಸೇವೆ ಮಾಡುವವರು ತುಂಬಾ ಜನ ಇದ್ದಾರೆ, ಆದರೆ ಒಂದು ಕುಟುಂಬವಾಗಿ ಸೇವೆ ಮಾಡುವಂಥವ್ರು ಬಹಳ ಕಡಿಮೆ. ಅಂತ ಸೇವೆ ಕೊಡಬೇಕೆನ್ನುವಂಥ ಉದ್ದೇಶದಿಂದ ಅವರು ತನ್ನ ಸೇವೆ ಮಾಡ್ತಿದ್ದಾರೆ. ಅನೇಕ ಶಾಲಾ ಮಕ್ಕಳಿಗೆ ಪ್ರಯೋಜನ ಆಗುವಂತ ರೀತಿಯಲ್ಲಿ
ಬೆಂಗಳೂರಿನ ಹಿರಿಯ ಮಹಿಳೆಯರು ಮುಖ್ಯವಾಗಿ ಈಗಲೂ ಕೂಡ ಅವರ ಸೇವೆ ಯಾವುದಂತ ಹೇಳಿದ್ರೆ, ಅವರ ಕೈಗೆ 150 ರೂಪಾಯಿ ನೀವು ಕೊಟ್ಟರೆ ಅಂತೆ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಹುಟ್ಟಿದಂಥ ಮಗುವಿಗೆ ಮತ್ತು ಆ ಮಗುವಿನ ತಾಯಿಗೆ ಬಟ್ಟೆ ಎಲ್ಲ ಕೊಂಡು ಕೊಡ್ತಾರೆ. ಅದು ಅವರ ಸೇವೆ, ಹಿರಿಯ ಮಹಿಳೆಯ ಸೇವೆ. ಅದೇ ರೀತಿ ಮತ್ತೊಂದು ಬ್ಯಾಂಗ್ಳೂರಿನಲ್ಲಿರುವಂಥ ಒಂದು ಸಂಸ್ಥೆ ಇದೆ, ಸಮರ್ಪಣಾ ಅಂತೇಳಿ. ಅವರು ಶಾಲೆ ಕಾಲೇಜುಗಳಿಗೆ ಹೋಗ್ತಾರಂತೆ. ವಿದ್ಯಾರ್ಥಿಗಳಿಗೆ ಪುಸ್ತಕ ಇದೆಯಲ್ಲ, ಅದು ವರ್ಷದ ಎಂಡ್ ಆಗುವಾಗ ಅಳೆತಾಗ್ತದೆ, ಅದನ್ನು ತಗೊಂಡು ಬರ್ತಾರೆ. ಅದರಲ್ಲಿ ಉಳಿದಂಥ ಪೇಪರ್ ಇದೆಯಲ್ಲ ಬರೆದದ್ದು, ಅದನ್ನು ಒಟ್ಟು ಸೇರಿಸಿ ಅನೇಕ ಪುಸ್ತಕ ಮಾಡಿ ಹಂಚ್ತಾರೆ ಬಡ ಮಕ್ಕಳಿಗೆ. ಅನೇಕ ಸೇವೆ ಆಗ್ತಾ ಇದೆ ಪ್ರಿಯರು. ಅದರಿಂದ ನಮ್ಮ ಮಕ್ಕಳಿಗೆ ಪ್ರಿಯರು ಕೊಡುವಾಗ ಆ ಮಕ್ಕಳಲ್ಲಿ ನಾವು ಅವೇರ್ನೆಸ್ ತರಬೇಕು. ಅವರು ಮುಂದಕ್ಕೆ ಇದೇ ರೀತಿ ಕೊಡಬೇಕು, ಆಗ ಸೇವೆ ಮುಂದುವರಿತದೆ. ಅವರು ಕೊಟ್ಟಂತ ಆ ಒಂದು ದಾನ ಅದನ್ನು ನೆನಪು ಮಾಡಬೇಕು. ನಾವು ನೆನಪು ಮಾಡಬೇಕು. ನಮ್ಮ ಮಕ್ಕಳಿಗೆ ನಾವು ಹೆತ್ತವರು ಹೇಳ್ಬೇಕು, ಮಗ ನೀನು ಕೂಡ, ಮಗಳೇ ನೀನು ಕೂಡ ನಾಳೆ ಇನ್ನೊಬ್ಬರಿಗೆ ಕೊಡಬೇಕು. ಆಗ ಸೇವೆ ಮುಂದುವರಿತದೆ, ಅಲ್ಲಿ ನಿಲ್ಲುವುದಿಲ್ಲ ಸೇವೆ. ಅವರು ತನ್ನಿಂದ ತನ್ನ ಮನೆಗೆ ಉಪಯೋಗ ಮಾಡ್ಬೋದಲ್ಲ, ಅವರು ಆ ದುಡ್ಡನ್ನು ತನ್ನ ಕುಟುಂಬಕ್ಕೆ ಉಪಯೋಗ ಮಾಡ್ಬೋದು. ಆದರೆ ಇಲ್ಲ, ಬೇರೆಯವರು ಕೂಡ ಸಂತೋಷ ಪಡಬೇಕು, ಬೇರೆಯವರು ಕೂಡ ಅದರಲ್ಲಿ ಸಹಾಯ ಹೊಂದಬೇಕೆನ್ನುವಂಥ ಉದ್ದೇಶದಿಂದ ತನ್ನ ಸೇವೆ ಮಾಡ್ತಿದ್ದಾರೆ. ಅವರ ಸೇವೆ ನಾವು ಹರಸುವ, ಅವರ ಕುಟುಂಬವನ್ನು ಹರಸುವ. ಅವರಿಗೆ ದೇವರು ದೀರ್ಘಾಯುಷ್ಯ ಕೊಡಲಿ. ನಾವು ಬೈಬಲ್ ವಾಕ್ಯ ಹೇಳ್ತಿದ್ದೆ ಒಂದು ಕಡೆಯಲ್ಲಿ, ಬಡವನಿಗೆ ನೀನು ಸಹಾಯ ಮಾಡಿದರೆ ದೇವರಿಗೆ ನೀನು ಸಾಲಗಾರನಾಗ್ತಿಯಂತೆ. ನಾವು ದೇವರಿಗೆ ಸಾಲ ಕೊಟ್ಟಂತೆ. ನಾವು ಕಷ್ಟದಲ್ಲಿರೋರಿಗೆ ಏನಾದರೂ ಸಹಾಯ ಮಾಡಿದರೆ ಅದು ದೇವರಿಗೆ ಕೊಟ್ಟಾಗಿ. ಅದರಿಂದ ದೇವರಿಗೆ ಅವರು ಒಂದು ಸಾಲವನ್ನು ಕೊಡ್ತಾ ಇದ್ದಾರೆ. ಆದರೆ ದೇವರು ಅದನ್ನು ಸಾಲ ಇಟ್ಟುಕೊಳ್ಳುವುದಿಲ್ಲ, ಅದಕ್ಕೆ 2ರಷ್ಟನ್ನು ದೇವರು ಕೊಡ್ತಾರೆ, ಕೊಡುವಂಥ ದೇವರು ನಮ್ಮ ಜೀವನದಲ್ಲಿ. ಅದರಿಂದ ಆ ಪ್ರಿಯ ಜಾನ್ ಅವರಿಗೆ ನಾನು ಅಭಿನಂದಿಸ್ತೇನೆ. ಕೋಳಿ ಮತ್ತು ಬಾತುಕೋಳಿ ಇದರ ವ್ಯತ್ಯಾಸ ಗೊತ್ತಾ ನಿಮಗೆ? ಕೋಳಿ ಮೊಟ್ಟೆ ಇಡುವಾಗ ಏನ್ ಮಾಡ್ತದೆ? ಕಕ್ಕ ಕಕ್ಕ ಅಂತ ಶಬ್ದ ಮಾಡಿ, ಅಂದ್ರೆ ನಾನು ಮೊಟ್ಟೆ ಇಟ್ಟಿದ್ದೇನೆ ಅಂತ ಕೋಳಿ. ಅದೇ ಬಾತುಕೋಳಿ ಮೊಟ್ಟೆ ಇಡುವಾಗ ಶಬ್ದ ಮಾಡ್ತದ? ಮಾಡೋದಿಲ್ಲ. ಒಂದು ಮೂಲೆಯಲ್ಲಿ ಕೊಂಡೋಗಿ ಮೊಟ್ಟೆ ಇಡ್ತದೆ, ಸೀದಾ ಹೋಗ್ತದೆ, ಶಬ್ದ ಮಾಡೋದಿಲ್ಲ. ಅದು ಮೊಟ್ಟೆ ಇಟ್ಟಿದೆ ಅಂತ ಸಹ ಹೇಳುವುದಿಲ್ಲ ಬಾತುಕೋಳಿ. ಜಾನ್ ಅವರು ಬಾತುಕೋಳಿಯಾಗಿ ಶಬ್ದ ಇಲ್ಲ, ತನ್ನ ಸೇವೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಆ ಸೇವೆಗೆ ನಮ್ಮ ಪ್ರೋತ್ಸಾಹ, ನಮ್ಮ ಆಶೀರ್ವಾದ ಯಾವಾಗಲೂ ಇದೆ. ನಂದು ಮಾತ್ರ ಅಲ್ಲ, ಇಡೀ ಬಂದಂಥ ಎಲ್ಲ ಅತಿಥಿಗಳ ಆಶೀರ್ವಾದ ಕೂಡ ನಿಮ್ಮೊಂದಿಗಿದೆ. ನಿಮ್ಮ ಸೇವೆ ಇದೇ ರೀತಿ ಮುಂದುವರಿಯಲಿ ಎಂಬುದಾಗಿ ನಾನು ಬಯಸ್ತೇನೆ. ನಮಗೂ ದೇವರು ನಿಮ್ಮ ದೀರ್ಘಾಯುಷ್ಯ ಕೊಟ್ಟು ಇದೇ ರೀತಿಯ ಸೇವೆ ಇನ್ನೂ ಹೆಚ್ಚಾಗಿ ನಡೆಯಲಿ. ಮುಲ್ಕಿಯವರೆಗಿತ್ತು, ಈಗ ಪಡುಬಿದ್ರೆಗೆ ಬಂದಿದ್ದಾರೋ, ಇನ್ನು ಉಡುಪಿ ಇಡೀ ಅಥವಾ ಮಂಗಳೂರು ಇಡೀ ಆಗುವಂಥ ಸೇವೆ ಆಗಲಿ ಎಂಬುದಾಗಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ಪ್ರಸ್ತುತ ಮುಲ್ಕಿಯಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುತ್ತೀರಿ, ತಮಗೆ ಧನ್ಯವಾದಗಳು. ಈಗ ನಮ್ಮೊಂದಿಗೆ ಗೌರವ ಅತಿಥಿಯಾಗಿ ಆಗಮಿಸಿರುವ ಹೆಜಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ರೇಷ್ಮಾ ಎ ಮೆಂಡನ್ ರವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ವಿನಂತಿಸುತ್ತಾರೆ. ನಿಮ್ಮ ಕೊಡುಗೆ ಅಪಾರ. ಮುಂದೆ ನಮ್ಮ ಇನ್ನೊಬ್ಬ ಗೌರವ ಅತಿಥಿಗಳು
ಹೆಜಮಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀ ಹಾಗೂ ಇವತ್ತಿನ ಕಾರ್ಯಕ್ರಮದ ಸಂಘಟಕರಾದ ಶ್ರೀ ಸುಧಾಕರ ಕರ್ಕೇರರವರು ತಮ್ಮ ಮಾತುಗಳನ್ನಾಡಬೇಕೆಂದು ವಿನಂತಿಸುತ್ತೇನೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮ್ಮನ್ನೆಲ್ಲ ಆರೈಸಿದ ಧರ್ಮಗುರುಗಳಿಗೆ ಹಾಗೂ ಇವತ್ತಿನ ಅಧ್ಯಕ್ಷರಾದ ಜಾನ್ ಕಾಂಗ್ರೆಸ್ರವರಿಗೆ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪೋಷಕರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಈ ಒಳ್ಳೆಯ ಸುಂದರ ಕಾರ್ಯಕ್ರಮ ಬಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹೊಲಿಲಿಕ್ಕಾಗಿ ಒಂದು ಸಹಾಯಧನವನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ನಾನು ಇಷ್ಟವರೆಗೂ ಎಲ್ಲಿಯೂ ಕೂಡ ನೋಡಲಿಲ್ಲ, ಕೇಳಲೂ ಇಲ್ಲ. ಆದರೆ ಸುರಭಿ ಎಲೆಕ್ಟ್ರಿಕಲ್ ಸಂಸ್ಥೆಯ ಮಾಲಕರಾದ ಜಾನ್ ಕಾರ್ಡೋಸ್ ಅವರು ಈ ಕಾರ್ಯಕ್ರಮವನ್ನು ಸತತವಾಗಿ 3 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಪ್ರಾರಂಭದ ಹಂತದಲ್ಲಿ ಮುಲ್ಕಿ ತಾಲೂಕಿಗೆ ಸೀಮಿತವಾಗಿ ವಿತರಣೆ ಮಾಡುತ್ತಿದ್ದರು. ಹಂತ ಹಂತವಾಗಿ ಅದನ್ನು ಈಗ ಪಡುಬಿದ್ರಿ ವಲಯಕ್ಕೆ ಕೂಡ ಪ್ರಸರಿಸಿದ್ದಾರೆ. ದುಡಿಮೆಯಲ್ಲಿ ಬಂದ ಆದಾಯದಲ್ಲಿ ಸ್ವಲ್ಪ ಮೊತ್ತವನ್ನು ಶೇಖರಣೆ ಮಾಡಿ ಒಂದು ಈ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ರೀತಿಯಲ್ಲಿ ಸೇವೆ ಮಾಡುವಂಥ ಈ ಮಹತ್ ಕಾರ್ಯ ಖಂಡಿತವಾಗಿ ಶ್ಲಾಘನೀಯ. ಇಂಥ ಕಾರ್ಯಕ್ರಮವನ್ನು ನಮ್ಮೆಲ್ಲರಲ್ಲಿ ಮಾಡಲಿಕ್ಕೆ ಅಸಾಧ್ಯವಾದರೂ ಕೂಡ ಈ ಜಾನ್ ಕಾಂಗ್ರೆಸ್ ಅವರು ಮಾಡಿ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಪ್ರತಿ ಶಾಲೆಗಳಲ್ಲಿ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಕೊಡುವಂತಹ ಈ ಪ್ರೋತ್ಸಾಹಧನ ಇನ್ನೂ ಕೂಡ ಅವರಲ್ಲಿ ಮೂಡಿಬರಲಿ. ಧರ್ಮಗಳು ಹೇಳಿದಾಗೆ ಅದು ವಿಸ್ತರಿಸಿ ಉಡುಪಿ ಮತ್ತು ಮಂಗಳೂರು ತಾಲೂಕುಗಳಿಗೆಲ್ಲರಿಗೂ ಕೊಡುವಂಥ ಶಕ್ತಿಯನ್ನು ಆ ದೇವರವರಿಗೆ ಕರುಣಿಸಲಿ. ಇನ್ನು ಮುಂದೆ ಕೂಡ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿಯನ್ನು ದೇವರು ಕೊಡಲಿ. ಅದರೊಟ್ಟಿಗೆ ಇವತ್ತು ಶಾಲೆಯ ಮುಖ್ಯ ಶಿಕ್ಷಕರು ವಿಜ್ಞಾನದ ಪರಿಕರಗಳನ್ನು ನೀಡುವಂಥ ಒಂದು ಕಪಾಟನ್ನು ಕೇಳಿದ್ರು, ಅದಕ್ಕೆ ಕೂಡ ಅವರು ಸಮ್ಮತಿಯನ್ನು ನೀಡಿದ್ದಾರೆ. ಅದು ಕೂಡ ಕೊಡ್ತೇನೆ ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಖಂಡಿತವಾಗಿ ಒಳ್ಳೆ ಕಾರ್ಯಕ್ರಮಗಳು ಅವರಿಂದ ಆಗಲಿ ಅಂತೇಳಿ ಆಶಿಸುತ್ತಾ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಆಗಮಿಸಿರುವ ಇದೇ ಶಾಲೆ PM ಶ್ರೀ ಹೈಯರ್ ಪ್ರೈಮರಿ ಸ್ಕೂಲ್ನ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಲತಾರವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸುತ್ತೇನೆ. ಎಲ್ಲ ಪೋಷಕ ಬಂಧುಗಳೇ, ಬಹಳ ವಿಶೇಷವಾದ ಕಾರ್ಯಕ್ರಮ. ಸುರಭಿ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಮುಲ್ಕಿ ಇವರ ವತಿಯಿಂದ ಸರಕಾರಿ ಶಾಲೆಗಳನ್ನು ಗುರುತಿಸಿಕೊಂಡು ಮಕ್ಕಳಿಗೆ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದಾರೆ. ಪ್ರಥಮವಾಗಿ ಸರಕಾರಿ ಸಂಸ್ಥೆಗಳನ್ನು ಗುರುತಿಸಿಕೊಂಡಿದ್ದಕ್ಕೆ ತಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈಗಾಗಲೇ ಗುರುಗಳು ಹೇಳಿದ್ರಲ್ಲಿ ನಾವು ಇವತ್ತು ತೆಗೆದುಕೊಂಡದ್ದನ್ನು ನಾವು ಮತ್ತೆ ಸಮಾಜಕ್ಕೆ ಕೊಡಬೇಕು ಅಂತೇಳಿ. ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಕೂಡ ಸರಕಾರಿ ಸಂಸ್ಥೆಯಲ್ಲಿ ಕಲಿತಂಥ ಮಕ್ಕಳು ಉನ್ನತ ಹುದ್ದೆಗೆ ಏರಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಇದೇ ಸಂಸ್ಥೆಯಲ್ಲಿ ಬಂದು ಸಹಾಯ ಹಸ್ತವನ್ನು ಚಾಚುವಂತಾಗಲಿ ಅಂತ ಹೇಳ್ಕೊಂಡು ನಾನು ಎಲ್ಲ ಮಕ್ಕಳಿಗೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಾನ್ ಸರ್ ಈಗಾಗಲೇ ಹೇಳಿದರು, ನನಗೊಂದು ಸೈನ್ಸ್ ಮಾಡೆಲ್ ಮೆಟೀರಿಯಲ್ ಇಡಲಿಕ್ಕೆ ಒಂದು ಗ್ಲಾಸ್ ಟೈಪಿನದೊಂದು ಕಪಾಟು ಬೇಕು ಅಂತ ಹೇಳ್ಕೊಂಡು ಕೇಳಿಕೊಂಡಿದ್ದೇನೆ. ಅದಕ್ಕೆ ಅವರು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ನಾವು ನಮ್ಮ ಸಂಸ್ಥೆಯ ಪರವಾಗಿ ತಮಗೆ ಮುಂದೆಯೂ ಕೂಡ ಈಗಾಗಲೇ ತಾವು 10 ಮಕ್ಕಳಿಗೇನೋ ಒಂದೊಂದು ಸಂಸ್ಥೆಯಿಂದ ಕೊಡ್ತಾ ಇದ್ದೀರಿ. ನಮ್ಮ ಸರಕಾರಿ ಸಂಸ್ಥೆಯಲ್ಲಿ ಕಲಿಯುತ್ತಿರುವವರೆಲ್ಲ ಬಡ ಮಕ್ಕಳೇ. ಹೆಚ್ಚಿನ ಮಕ್ಕಳಿಗೆ ನಿಮ್ಮಿಂದ ಸಹಾಯಧನ ಇನ್ನೂ ಸಿಗುವಂತಾಗಲಿ ಅಂತ ಹೇಳ್ಕೊಂಡು ನಿಮಗೆ ದೇವರು ಇನ್ನಷ್ಟು ಕರುಣಿಸಿ ಮತ್ತೆ ಸಮಾಜಕ್ಕೆ ಕೊಡುಗೆಯನ್ನು ನೀಡುವಂತಾಗಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ತಮಗೆ ಶುಭ ಹಾರೈಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಮೇಡಮ್. ಈಗ ವಿನಂತಿಸುತ್ತೇನೆ, ಇನ್ನೋರ್ವ ಗೌರವ ಅತಿಥಿಯಾಗಿರುವ ಸಮಾಜ ಸೇವಕರಾಗಿರುವಂಥ ಶ್ರೀ ವಾಸು ಪೂಜಾರಿಯವರು ಮುಂದೆ ಬಂದು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕು. ಸುರಭಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಮುಲ್ಕಿ
ಇವರು ಮೊನ್ನೆ ಮೂಲ್ಕಿಯಲ್ಲಿ ವಿತರಣೆ ಮಾಡಿದರು. ಆವಾಗ 153 ಮಂದಿ ಇದ್ದರು. ಅಂದರೆ ಇವರು ವಿತರಣೆ ಮಾಡುವ ಶೈಲಿಯೇ ಬೇರೆ. ಬೇರೆಯವರೆಲ್ಲ ಕೆಲವರು ಅವರವರಿಗೆ ಬೇಕಾಗುವವರಿಗೆ ಒಂದು ಕೊಡುವಂಥ ಇರ್ತದೆ. ಆದರೆ ಇವರು ಹಾಗೆಲ್ಲ. ಇವರು ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಅಲ್ಲೇ ಮುಖ್ಯೋಪಾಧ್ಯಾಯರಲ್ಲಿ ಭೇಟಿಯಾಗಿ ಅವರು ಕೊಡುವಂಥ ಲೀಸ್ಟ್ಗೆ ಇವರು ಕೊಡ್ತಾ ಇದ್ದಾರೆ. ಅಂದರೆ ಅದು ನಿಜವಾದ ಒಂದು ಪ್ರಯೋಜನ ಪಡೆಯುವ ಮಕ್ಕಳಿಗೆ ಇದು ಸಿಗ್ತಾ ಇದೆ. ಇದು ಬಹಳ ಒಂದು ಶ್ರೇಷ್ಠ ಕಾರ್ಯಕ್ರಮ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದು ಕೂಡ ಮೊನ್ನೆ ಮುಲ್ಕಿಯಲ್ಲಿ ಸಾಧಾರಣ ಒಂದು 300 ಮಂದಿ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇಲ್ಲಿ ಅಂದರೆ ಇವತ್ತು ಪೇರೆಂಟ್ಸ್ ಮಾತ್ರ ಬಂದಿದ್ದಾರೆ. ಆದರೆ ಇನ್ನು ಮುಂದಕ್ಕೆ ಅವರ ಮಕ್ಕಳು ಕೂಡ ಬಂದು ಸ್ವೀಕಾರ ಮಾಡುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತೇಳಿ ನಾನು ಸುರೇಶ್ ಅವರ ಹತ್ರ ಕೇಳಿದ್ದೇನೆ. ಯಾಕೆ ಹೇಳಿದರೆ ಅದು ಪಡಕೊಳ್ಳುವ ಮಕ್ಕಳಿಗೆ ಗೊತ್ತಾಗಬೇಕು. ಅಂದರೆ ಅವರು ಯಾರ ಹತ್ರ ಪಡ್ಕೊಂಡಿದ್ದೇವೆ ಅವರನ್ನು ಗುರುತಿಸಬೇಕು. ನಮ್ಮ ಧರ್ಮಗುರುಗಳು ಹೇಳಿದ ಹಾಗೆ ಅವರು ಅದನ್ನು ಗುರುತಿಸಿ ಇನ್ನೊಬ್ಬರಿಗೆ ಕೊಡುವಂಥ ಒಂದು ಅವರಿಗೆ ಪ್ರೋತ್ಸಾಹ ಅವರಿಗೆ ಸಿಗಬೇಕು. ಅದಕ್ಕಾಗಿ ಇನ್ನು ಮುಂದಿನ ಕಾರ್ಯಕ್ರಮಗಳಿಗೆ ಮಕ್ಕಳು ಕೂಡ ಬಂದು ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ, ಅಂದರೆ ಇವತ್ತಾಗಿಲ್ಲ, ಅದನ್ನು ನಾನು ಕೇಳ್ತಾ ಇದ್ದೇನೆ. ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮೊಳಗುವಂಥ ಗಂಟೆ ಅದು ಭಕ್ತಿಯ ಸಂಕೇತ ಮಾತ್ರ ಇರ್ತದೆ. ಆದರೆ ನಮ್ಮ ಶಾಲೆಯ ಗಂಟೆಗಳಲ್ಲಿ ಅದರಲ್ಲಿ ಜ್ಞಾನ, ಅಭಿವೃದ್ಧಿ ಮತ್ತು ಬುದ್ಧಿವಂತಿಕೆ ಇಂಥದ್ದೆಲ್ಲ ಇದು ಬಹಳ ಶ್ರೇಷ್ಠ. ಈ ವಿದ್ಯಾದಾನ ಮಾಡುವಂಥದ್ದು ಬಹಳ ಶ್ರೇಷ್ಠ. ಯಾಕೆ ಹೇಳಿದ್ರೆ ಅವರ ಜೀವನವನ್ನು ಮುಂದಕ್ಕೆ ನಿರಂತರ ಬೆಳಗಿಸುವಂತಹ ಈ ಒಂದು ಪ್ರೋತ್ಸಾಹ ಇದರಿಂದ ಸಿಗ್ತದೆ. ಅದೇ ರೀತಿ ದಾನದಲ್ಲಿ ಕೂಡ ನಾವೀಗ ಒಂದು ಅನ್ನ ಸಂತರ್ಪಣೆ ಮಾಡಿದರೆ ಒಂದು ಹೊತ್ತಿನಲ್ಲಿ ಅವರು ಅನ್ನ ತಿಂದು ಇನ್ನೊಂದು ಹೊತ್ತಿಗೆ ಅದು ಇರುವುದಿಲ್ಲ, ಪುನಃ ಹಸಿವಾಗ್ತದೆ. ಆದರೆ ಈ ವಿದ್ಯಾದಾನದಿಂದ ಸುರಭಿಯವರು, ಜಾನ್ ಕ್ವಾರ್ಟರ್ಸ್ ಅವರು ಮಾಡುವ ಈ ವಿದ್ಯಾದಾನದಿಂದ ಅವರು ನಿರಂತರವಾಗಿ ಅವರ ಪ್ರತಿಭೆಯನ್ನು ತೋರಿಸಲ್ಪಡಲಿಕ್ಕೆ ಸಾಧ್ಯ ಇದೆ. ಅದು ಅವರ ಜೀವನವನ್ನು ಬೆಳೆಯುತ್ತದೆ. ಅಂದರೆ ಈಗ ಪ್ರತಿ ವರ್ಷ ಕೂಡ ಇವರು 100 ಮಂದಿಗೆ ಕೊಡ್ತಾ ಇದ್ದಾರೆ. ಅಂದರೆ ಇದು ಹಲವಾರು ವರ್ಷಗಳಿಂದ ಇವರು ಕೊಡ್ತಾ ಇದ್ದಾರೆ. ಇದೀಗಲೇ 1000 ಜನಗಳಿಗೆ ಅವರು ಕೊಟ್ಟಿರ್ಬೋದು. ಇದೇ ರೀತಿ ಅವರು ಮುಂದುವರಿಸಿದರೆ ಲಕ್ಷಾಂತರ ಜನಕ್ಕೆ ಅವರು ಕೊಡ್ತಾರೆ. ಇದು ನಿಜವಾಗಿ ಇಂತಹ ಒಂದು ಕಾರ್ಯಕ್ರಮ ನಾನು ಎಲ್ಲಿ ಕೂಡ ನೋಡಿಲ್ಲ. ಇಡೀ ಮಂಗಳೂರು ಮತ್ತು ಮೂಲ್ಕಿ ತಾಲೂಕಿನಲ್ಲಿ ಇವರು ಬಹಳ ಒಂದು ಶ್ರೇಷ್ಠ ವ್ಯಕ್ತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಎಲ್ಲರೂ ಅಂದರೆ ನಾನು ಇವತ್ತು ಪಡೆಕೊಳ್ಳುವಂಥ ಮಕ್ಕಳು ಇವರನ್ನು ಗುರುತಿಸಿಕೊಂಡು ಅವರು ನೆನಪಿಟ್ಕೊಳ್ಬೇಕು. ಅವರಿಗೆ ಇನ್ನು ಅವರ ಬಿಸ್ನೆಸ್ನಲ್ಲಿ ಕೂಡ ಅವರಂದರೆ ಇನ್ನು ಮುಂದಕ್ಕೆ ಅವರು ಒಂದು ದೊಡ್ಡ ವ್ಯಕ್ತಿಗಳಾಗಿ ಅವರಲ್ಲಿ ಶ್ರೀಮಂತಿಕೆ ಬಂದರೆ ಅವರು ಇವರಲ್ಲಿ ಬಂದು ಒಂದು ಭೇಟಿಯಾಗಿ ಇವರ ಸಾಮಾನುಗಳನ್ನು ಕೂಡ ಪರ್ಚೇಸ್ ಮಾಡಿದರೆ ಇವರು ಇನ್ನಷ್ಟು ಲಕ್ಷಾಂತರ ಮಂದಿಗೆ ಇವರು ಕೊಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಮುಂಚೆಗಿಂತ ತುಂಬ ಇವರು ಹೆಚ್ಚುವರಿ ಮಾಡಿದ್ದಾರೆ ಈ ಕೊಡೋ ಸಂಖ್ಯೆಯಲ್ಲಿ. ಹಾಗೆ ಇದು ಬಹಳ ಒಂದು ಶ್ರೇಷ್ಠ ಕಾರ್ಯಕ್ರಮ. ದೇವರು ಇವರಿಗೆ ಬಹಳ ಒಂದು ಒಳ್ಳೆಯದು ಮಾಡಲಿ. ಇವರ ಈ ಇಡೀ ಸುರಭಿ ಎಲೆಕ್ಟ್ರಾನಿಕ್ಸ್ ಈ ಬಳಗಕ್ಕೆ ದೇವರು ಆಯುರ್ವಾದಕ್ಕೆ ಸುಖ ಸಂಪತ್ತು ನೀಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಈಗ ನಾನು ಇನ್ನೋರ್ವ ಗೌರವ ಅತಿಥಿಯಾಗಿ ಆಗಮಿಸಿರುವ ಹೊಸಂಗಣ ಪತ್ರಿಕೆಯ ಸಂಪಾದಕರಾದ ಶ್ರೀ ಹರಿಶ್ಚಂದ್ರ ಪಿ ಸಾಲಿಯನ್ ಅವರಿಗೆ ಆಮಂತ್ರಿಸಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸುತ್ತೇನೆ. ನಿಮಗೆಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಮತ್ತು ಎಲ್ಲ ಅತಿಥಿಗಳೇ, ಇವತ್ತೊಂದು ಈ ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ. ಮನುಷ್ಯನಾಗಿ ಜನ್ಮಕ್ಕೆ ಬಂದ ನಂತರ ಮನುಷ್ಯ ತನಗಾಗಿ ತಾನು ಜನ್ಮಕ್ಕೆ ಬರುವುದಲ್ಲಂತೆ, ಅವನು ಇನ್ನೊಬ್ಬರಿಗಾಗಿ ಜನನಕ್ಕೆ ಬರುವುದು. ಇಂಥ ಮನೋಭಾವನೆ ನಮ್ಮಲ್ಲಿ ಇರಬೇಕು. ನೀವು ನೋಡ್ತೀರಿ, ಬಹಳಷ್ಟು ಸಂಪಾದನೆ ಮಾಡುವ ಜನರಿದ್ದಾರೆ. ಜಾನ್ ಕ್ವಾರ್ಟರ್ಸ್ ಅವರಂಥ ವ್ಯಕ್ತಿಗಳು
ವ್ಯಾಪಾರದಲ್ಲಿದ್ದು ಅವರಂತೆ ವ್ಯಾಪಾರ ಮಾಡುವವರು ಬಹಳ ಜನ ಇದ್ದಾರೆ, ನಾವು ನೋಡಿದ್ದೇವೆ. ಆದರೆ ಆ ಸಂಪಾದನೆಯ ಸ್ವಲ್ಪ ಭಾಗವನ್ನಾದರೂ ನಾವು ದಾನ ಮಾಡಬೇಕು, ಅದೊಂದು ಬಡವರಿಗೆ ಕೊಡಬೇಕು. ಬಡವರಿಗೆ ಕೊಟ್ಟರೆ ಅದು ಪರಮಾತ್ಮ ಮೆಚ್ಚುತ್ತಾನೆ. ಇಂಥ ಮನೋಭಾವನೆಯನ್ನು ಹೊಂದಿದಂಥ ಜಾನ್ ಕಾರ್ಡರ್ಸ್ ಅವರು ಈ ವರ್ಷ ಅಲ್ಲ, ನನಗೆ ಸಾಧಾರಣ 40 ವರ್ಷದಿಂದ ಅವರ ಪರಿಚಯ ಇದೆ. ಆದರೆ ಇತ್ತೀಚೆಗೆ ಅವರು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಕೆಲವರು ಬೇರೆ ಬೇರೆ ಉದ್ದೇಶಗಳಿಗೆ ಹಣ ಕೊಟ್ಟರೆ, ಇವರು ಸದುಪಯೋಗ ಆಗುವಂಥ ಉದ್ದೇಶಗಳಿಗೆ ತನ್ನ ಸಂಪಾದನೆಯ ಹಣವನ್ನು ವಿನಿಯೋಗ ಮಾಡುತ್ತಾರೆ. ಇವರ ಅಂಗಡಿಗೆ ನೀವು ಹೋಗಿರ್ಬೋದು, ವ್ಯಾಪಾರ ಮಾಡ್ತಾರೆ. ಅಲ್ಲಿ ಒಂದು ವಸ್ತುವಿನ ಕ್ರಯ ಅದು 1,000 ಇರ್ಬೋದು. ಅವರು 1,000 ಅಂತ ಹೇಳಿದರೆ ನೀವು ಅವರ ಹತ್ರ ಕೇಳ್ಬೋದು, ಸ್ವಲ್ಪ ಕಡಿಮೆ ಮಾಡಿ ಒಂದು 100 ರೂಪಾಯಿ ಬಿಡಿ ಅಂತ. ಖಂಡಿತವಾಗಿ ಬಿಡ್ತಾರೆ. ಎಲ್ಲಿ ಕೂಡ ಯಾರೂ ಕೂಡ ವ್ಯಾಪಾರದಲ್ಲಿ ಕಡಿಮೆ ಮಾಡುವಂಥ ಕ್ರಮ ಇಲ್ಲ. ಅದು ಏಕೆ ಅವರು ಬಿಡ್ತಾರೆ ಅಂದರೆ ಅವರ ಮನಸ್ಸಂಥದ್ದು, ಒಳ್ಳೆಯ ಮನಸ್ಸು, ಅದನ್ನು ಪರಮಾತ್ಮ ಅವರಿಗೆ ಕೊಟ್ಟಿದ್ದಾರೆ. ಇನ್ನೂ ಕೂಡ ಇಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ಅವರಿಗೆ ಮನಸ್ಸಿದೆ. ಏಕೆಂದರೆ ನಾವು ಭಾಳಷ್ಟು ಜನ ದೇವಸ್ಥಾನಗಳಿಗೆ ಹಣ ಕೊಡ್ತಾರೆ, ಅದು ಸದುಪಯೋಗ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅನ್ನದಾನಕ್ಕಾಗಿ ಹಣ ಕೊಡ್ತಾರೆ, ಅದಕ್ಕೂ ಸದುಪಯೋಗ ಆಗ್ತದೆ. ಆದರೆ ಒಂದು ಗಳಿಗೆ ಮಾತ್ರ ಅನ್ನವನ್ನು ತಿಂದು ತೃಪ್ತಿಯಾಗುವಾಗ ಸಾಕು ಅಂತ ಹೇಳುವಂಥದ್ದು ಒಂದು ಅದು. ಆದರೆ ವಿದ್ಯೆಗೆ ಕೊಡುವಂಥ ಹಣಕಾಸು ಜೀವನ ಪರ್ಯಂತರ ಇರ್ತದೆ ಆ ವ್ಯಕ್ತಿ ಹತ್ರ. ಏಕೆಂದರೆ ಅವನಿಗೆ ಅವನ ಕಾಲ ಮೇಲೆ ನಿಂತು ಒಬ್ಬನೇ ಎಲ್ಲಿಯಾದರೂ ಹೋಗಲಿಕ್ಕೆ ಸಾಧ್ಯ ಇದೆ. ಒಂದು ವಿದ್ಯೆ ಕಲಿತಂಥ ವ್ಯಕ್ತಿಗೆ ಯಾರು ಅವರ ಗೆಳೆಯ ಬೇಡ, ಮತ್ತೊಂದು ಜನ ಬೇಡ, ಅವರಿಗೆ ಎಲ್ಲಿಯಾದರೂ ಹೋಗಿ ಬರಲಿಕ್ಕೆ ಸಾಧ್ಯ ಇದೆ. ನನ್ನ ಹತ್ರ ಕೆಲವರು ನನಗೆ ಫೋನ್ ಮಾಡಿ ಕೇಳ್ತಾರೆ, ಸರ್ ನಮಗೆ ಸ್ವಲ್ಪ ಕಷ್ಟ ಇದೆ, ಏನಾದರೂ ನಮಗೆ ವಿದ್ಯೆ ಕಲಿಯಕ್ಕೆ ಹಣ ಕೊಡಿ ಅಂತ. ಯಾರು ಕೇಳುವುದಿಲ್ಲ ಹಾಗೆ, ಕೆಲವರು ಇರ್ತಾರೆ. ಈ ವರ್ಷ ಕೂಡ 5 ಮಂದಿಗೆ ನನಗೆ ಫೋನ್ ಮಾಡಿದ್ದಾರೆ. ಅಲ್ಲ, ನಾವು ಮತ್ತೊಬ್ಬರಿಗೆ ನಾವು ಉಪದೇಶ ಮಾಡೋದಲ್ಲ, ನಾವು ಕೂಡ ಅದನ್ನು ಮಾಡಿ ತೋರಿಸಬೇಕಂತ ನನ್ನ ಒಂದು ಉದ್ದೇಶ. 5 ಮಂದಿಗೆ ನಾನು ಹಣ ಕೊಟ್ಟಿದ್ದೇನೆ. ಈ ವರ್ಷ ಅಲ್ಲ, ಪ್ರತಿ ವರ್ಷ ಕೂಡ ಅಂತ ಸಹಾಯವನ್ನು ಮಾಡ್ತಾ ಬಂದಿದ್ದೇನೆ. ಏಕೆಂದರೆ ನನಗೆ ಮಕ್ಕಳು ವಿದ್ಯೆ ಕಲಿಬೇಕು. ವಿದ್ಯೆ ಕಲಿತರೆ ಅವರಿಗೆ ಸಂಸ್ಕಾರ ಬರ್ತದೆ, ಸಂಸ್ಕೃತಿ ಬರ್ತದೆ, ಸಮಾಜದಲ್ಲಿ ಅವರು ಒಳ್ಳೆಯ ವ್ಯಕ್ತಿಯಾಗಿ ಬದುಕುತ್ತಾರೆ. ಮತ್ತು ನೀವು ಪೇರೆಂಟ್ ಇವತ್ತು ಬಂದಿದ್ದೀರಿ, ಆದರೆ ನೀವೆಲ್ಲರೂ ನಿಮ್ಮ ಮಕ್ಕಳನ್ನು ಒಳ್ಳೆಯ ಸಂಸ್ಕಾರದಿಂದ ಬೆಳೆಸಬೇಕು. ಮಕ್ಕಳಿಗೆ ಏನು ಸಂಸ್ಕಾರ ಇದೆ, ಅವರ ಹತ್ರ ವಿದ್ಯೆ ಕಡಿಮೆ ಇದ್ದರೂ ಆ ಸಂಸ್ಕಾರ ಅವನು ವಿದ್ಯಾವಂತರನ್ನಾಗಿ ಮಾಡುತ್ತದೆ. ನಾವು ಕೆಲವು ಮಕ್ಕಳನ್ನು ನೋಡ್ತೇವೆ, ಅವರಿಗೆ ಸಂಸ್ಕಾರ ಇರುವುದಿಲ್ಲ. ದೊಡ್ಡವರನ್ನು ನೋಡಿದರೆ ಅವರಿಗೆ ಗೌರವ ಕೊಡಲಿಕ್ಕೆ ಗೊತ್ತಿಲ್ಲ. ಆ ಗೌರವ ಕೊಡಲಿಕ್ಕೆ ನಾವು ಕಲಿಸಬೇಕು. ನಾವು ಕಷ್ಟಪಟ್ಟು ದುಡಿದು ಮಕ್ಕಳನ್ನು ಯಾವ ರೀತಿ ಅವರನ್ನು ಒಂದು ವ್ಯಕ್ತಿಯನ್ನಾಗಿ ಮಾಡ್ತೇವೆ, ಅವರಿಗೆ ಸಂಸ್ಕಾರ ಬೇಕೇ ಬೇಕು. ಸಂಸ್ಕಾರ ಇದ್ದವ, ನಾವು ದೊಡ್ಡ ದೊಡ್ಡ ನಮ್ಮ ಲೀಡರ್ಗಳನ್ನು ನೋಡ್ತೇವೆ, ಅವರಿಗೆ ಎಷ್ಟು ಸಂಸ್ಕಾರ ಇದೆ, ಅವರು ಬದುಕಿದ ರೀತಿ ಹೇಗೆ, ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಅವರಿಗೆ ಸಮಾಜಕ್ಕೆ ಅಂಥ ಕೆಲಸವನ್ನು ಮಾಡಲು ಅವರ ಧ್ಯೇಯ ಉದ್ದೇಶ ಇದೆ, ಅವರಿಗೆ ಇಚ್ಛಾಶಕ್ತಿ ಇದೆ, ಅಂತ ಆತ್ಮಶಕ್ತಿ ಇದೆ ಅವರಿಗೆ. ಅಂಥದ್ರಲ್ಲಿ ಅವರನ್ನು ನಾವು ಪ್ರೋತ್ಸಾಹಿಸಿ ಅವರಂತೆ ನಾವು ಕೂಡ ಆಗಬೇಕಂತೇಳಿ ನಿಮ್ಮ ಮಕ್ಕಳನ್ನು ನೀವು ಬೆಳೆಸಿ ಇವತ್ತು ನೀವು ಬಂದಿದ್ದೀರಲ್ಲ. ಜಾನ್ ಕಾರ್ಡರ್ಸ್ ಅವರಿಗೆ ನಾವು ಎಲ್ಲರೂ ಒಂದು ದೇವರ ಹತ್ರ ಕೇಳುವ, ಅವರಿಗೆ ಒಳ್ಳೆಯ ವ್ಯಾಪಾರ ಆಗಲಿ, ಇದಕ್ಕಿಂತಲೂ ಜಾಸ್ತಿ ಅವರು ಕೊಡುವಂಥ ಒಂದು ಆ ಹಣಕಾಸಿನ ವ್ಯವಸ್ಥೆ ಅವರಿಗೆ ಆಗಲಿ ಅಂತೇಳಿ ನನ್ನನ್ನು ಕರೆದು ಇದಕ್ಕೆ ನನಗೆ 2 ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂಥ ಜಾನ್ ಕಾರ್ಡರ್ಸ್ ಅವರಿಗೂ ಮತ್ತು ನಿಮಗೆಲ್ಲರಿಗೂ ನನ್ನ ವಂದನೆ.
ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಅನುಭವದ ಮಾತುಗಳಿಗೆ ಧನ್ಯವಾದಗಳು ಸರ್. ಈಗ ನಾವು ಇಲ್ಲಿ ಸೇರಿರುವ ಪ್ರಮುಖ ಉದ್ದೇಶ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಕ್ಕಾಗಿ ಆರ್ಥಿಕ ನೆರವು ನೀಡುವುದು. ಈ ನೆರವು ಪಡೆಯಲು ಅರ್ಹರಾದ ಮಕ್ಕಳ ಪೋಷಕರನ್ನು ಈಗ ವೇದಿಕೆಗೆ ಆಹ್ವಾನಿಸಲಾಗುವುದು. ನೆರವು ವಿತರಿಸಲು ಮುಖ್ಯ ಅತಿಥಿಗಳಾದ ಶ್ರೀಮತಿ ರೇಷ್ಮಾ ಎ ಮೆಂಡಲ್, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹೆಜಮಾಡಿ, ಇವರು ಮುಂದೆ ಬಂದು ನೆರವನ್ನು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ಮೊದಲು ಮಕ್ಕಳ ಹೆಸರನ್ನು ಮತ್ತು ಶಾಲೆಯ ಹೆಸರನ್ನು ಕರೆಯುತ್ತೇನೆ. ಆ ಪ್ರಕಾರ ತಾವು ವೇದಿಕೆಗೆ ಬಂದು ನೆರವನ್ನು ಸ್ವೀಕರಿಸುವುದು. ಮೊದಲಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಜಮಾಡಿಕೊಡಿ. ವಿದ್ಯಾರ್ಥಿಗಳ ಹೆಸರು ನೌಷದ್, ಸೌಶೀನ್, ಧನ್ಯಾ, ಪವನ್, ತಸ್ಲೀಮಾ, ಶಹೀದಾ, ಆಫ್ರಾ, ಶರೌನ್ನಿಸಾ, ಅನಾನ್, ಅಲ್ಫಾ. ವೇದಿಕೆಗೆ ಬರುವುದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಜಮಾಡಿಕೊಡಿ ಇದರ ವಿದ್ಯಾರ್ಥಿಗಳ ಪೋಷಕರು. ಧನ್ಯವಾದಗಳು. ತಮಗೂ ಧನ್ಯವಾದಗಳು ರೇಷ್ಮಾ ಮೇಡಮ್. ನಾನು ಈಗ ವಿನಂತಿಸುತ್ತೇನೆ, ವಂದನೀಯ ಫಾದರ್ ಸ್ಟೀವನ್ ಸರ್ವೋತ್ತಮರವರು ಮುಂದಿನ ಸರಕಾರಿ ಪ್ರೌಢಶಾಲೆ ಹೆಜಮಾಡಿಕೊಡಿಯ ವಿದ್ಯಾರ್ಥಿಗಳಿಗೆ ನೆರವನ್ನು ವಿತರಿಸಬೇಕೆಂದು. ಸರಕಾರಿ ಪ್ರೌಢಶಾಲೆ ಹೆಜಮಾಡಿಕೊಡಿ ಇದರ ವಿದ್ಯಾರ್ಥಿಗಳ ಹೆಸರುಗಳು ಇದ್ದೇವೆ: ಫಾತಿಮತ್ ಮಾಜಿದ, ಮೊಹಮ್ಮದ್ ಆದಿಲ್, ನಿಂಗಪ್ಪ, ಮೈಲಾರಿ, ನಿಶ್ಮಿತಾ, ಶಹೀನಾ ಪರ್ವೀನ್, ದಿಶಾಂತ್. ಇಂಚು ಬಲ್ಲಿ ಅಣ್ಣ, ಇಂಚು ಬಲ್ಲಿ. ಧನ್ಯವಾದಗಳು ರೆವರೆಂಡ್ ಫಾದರ್ ಸ್ಟೀವನ್ ಸರ್ವೋತ್ತಮರವರೇ. ನಾನು ಈಗ ವಿನಂತಿಸುತ್ತೇನೆ, ಇವತ್ತಿನ ಅತಿಥಿಗಳಾದ ಶ್ರೀ ಹರಿಶ್ಚಂದ್ರ ಪಿ ಸಾಲಿಯಾನ್ರವರು ಮುಂದೆ ಬಂದು ಸರಕಾರಿ PM ಶ್ರೀ ಹಿರಿಯ ಪ್ರಾಥಮಿಕ ಶಾಲೆ ಹೆಜಮಾಡಿಯ ವಿದ್ಯಾರ್ಥಿಗಳಿಗೆ ನೆರವನ್ನು ವಿತರಿಸಬೇಕೆಂದು. PM ಶ್ರೀ ಹಿರಿಯ ಪ್ರಾಥಮಿಕ ಶಾಲೆ ಹೆಜಮಾಡಿ ಇದರ ವಿದ್ಯಾರ್ಥಿಗಳ ಹೆಸರುಗಳು ಇಂತಿವೆ: ಶೌರ್ಯ, ದಿಯಾನ್, ರೇಣಿಕಾ, ಪ್ರಖ್ಯಾತ್, ಮೊಹಮ್ಮದ್ ಹನಾನ್,
तेजक्षी एन सालियन, प्रथम एल सुवर्ण, धृति, यशस्विनी, ध्रुविका, पूर्वी, तेजस्विनी। इच्छे बस इच्छे बस नल्ला चूर चूर आर तो जरा बाल ಧನ್ಯವಾದಗಳು ತಮಗೆಲ್ಲರಿಗೂ. ಅಂತೆಯೇ ಧನ್ಯವಾದಗಳು ಸರ್ವಶ್ರೀ ಹರಿಶ್ಚಂದ್ರ ಪಿ ಸಾಲಿಯನ್ ಅವರೇ. ನಾನು ಈಗ ವಿನಂತಿಸುತ್ತೇನೆ, ಇವತ್ತಿನ ಇದೋರ್ವ ಅತಿಥಿಯಾಗಿರುವಂಥ ಮುಖ್ಯೋಪಾಧ್ಯಾಯರು ಶ್ರೀಮತಿ ಲತಾರವರು ಮುಂದೆ ಬಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಜಮಾಡಿ ಇದರ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ನೆರವನ್ನು ವಿತರಿಸಬೇಕೆಂದು. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹೆಜಮಾಡಿ ಪ್ರೌಢಶಾಲಾ ವಿಭಾಗ ಇದರ ವಿದ್ಯಾರ್ಥಿಗಳ ಹೆಸರುಗಳು: ಭವಿಷ್, ಕೃತಿ, ರಾಯಣ್ಣ, ವೈಶಾಖ್, ಫಾತಿಮಾ ಶಾಫಿಯಾ, ಶ್ರೇಷ್ಠ ಶೆಟ್ಟಿ, ದೀಕ್ಷಿತಾ ಆರ್. ಭವಿಷ್, ಕೃತಿ, ರಾಯಣ್ಣ, ವೈಶಾಖ್, ಫಾತಿಮಾ ಶಾಫಿಯಾ, ಶ್ರೇಷ್ಠ ಶೆಟ್ಟಿ, ದೀಕ್ಷಿತಾ ಆರ್. ಧನ್ಯವಾದಗಳು ತಮಗೆಲ್ಲರಿಗೂ. ಅಂತೆಯೇ ಧನ್ಯವಾದಗಳು ಮೇಡಮ್ ಲತಾ ಅವರೇ, ತಾವು ನೆರವು ವಿತರಿಸಿದ್ದಕ್ಕೆ. ನಾನು ವಿನಂತಿಸುತ್ತೇನೆ, ಇನ್ನೋರ್ವ ಅತಿಥಿಯಾಗಿರುವಂತಹ ಶ್ರೀ ವಾಸು ಪೂಜಾರಿ ಅವರು ಮುಂದೆ ಬಂದು ನಾನು ವಿನಂತಿಸುತ್ತೇನೆ, ಸುಧಾಕರ್ ಕರ್ಕೆರವರು ಅತಿಥಿಯಾಗಿರುವಂತಹ ಶ್ರೀ ಸುಧಾಕರ್ ಕರ್ಕೆರವರು ಮುಂದೆ ಬಂದು CSI ಯೂನಿಟಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ನೆರವನ್ನು ವಿತರಿಸಬೇಕೆಂದು. CSI ಯೂನಿಟಿ ಪ್ರೌಢಶಾಲೆ ಇದರ ವಿದ್ಯಾರ್ಥಿಗಳು ಸೌಮ್ಯ, ಐಶ್ವರ್ಯ, ಭಾನುಶ್ರೀ, ಮಾನ್ಯ, ವಿಭಾಕುರಿ, ಸೌಜನ್ಯ, ಪಾರ್ವತಿ. ಇವರು ನಮ್ಮ CSI ಬಾಲಿಕಾಶ್ರಮ ಇದರ ವಿದ್ಯಾರ್ಥಿಗಳು. ಇವರ ವಾರ್ಡನ್ ಅವರು ನೆರವನ್ನು ಸ್ವೀಕರಿಸಿದ್ದಾರೆ. ಧನ್ಯವಾದಗಳು. ಈಗ ಇಂದಿನ ಪ್ರೀತಿಯ ಪೋಷಕರೇ, ಇದು ನಿಮ್ಮ ಮಕ್ಕಳ ಶೈಕ್ಷಣಿಕ ಪ್ರಯಾಣದಲ್ಲಿ ಸಣ್ಣ ಹೆಜ್ಜೆಯಷ್ಟೇ. ನಿಮ್ಮ ಮಕ್ಕಳ ಕನಸುಗಳನ್ನು ನನಸಾಗಿಸಲು ಇದು ಪ್ರೇರಣೆಯಾಗಲಿ. ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ನಾವು ಸದಾ
ಬೆಂಬಲವಾಗಿ ನಿಲ್ಲುತ್ತೇನೆ. ಈಗ ಇಂದಿನ ಈ ಅರ್ಥಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಸುರಭಿ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಮುಲ್ಕಿ ಇದರ ಮಾಲೀಕರಾದ ಶ್ರೀ ಜಾನ್ ಕ್ವಾರ್ಟರ್ಸ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ನೀಡಬೇಕೆಂದು ಗೌರವಪೂರ್ವಕವಾಗಿ ವಿನಂತಿಸುತ್ತೇನೆ. ಇಂದಿನ ಶಾಲಾ ಶುಲ್ಕ ಸಮವಸ್ತ್ರ ಹೊಲಿಸಲು ಆರ್ಥಿಕ ನೆರವು ವಿತರಣೆ ಸಮಾರಂಭಕ್ಕೆ ಆಗಮಿಸುವಂಥ ಗಣ್ಯ ವ್ಯಕ್ತಿಗಳಾದ ಬ್ರದರ್ ಸ್ಟೀವನ್ ಸರ್ವೋತ್ತಮ್ ಸಂಭಾಷಕರು CSI ಚರ್ಚ್ ಮುಲ್ಕಿ, ಶ್ರೀಮತಿ ರೇಷ್ಮಾಯಿ ನಂದನ್ ಅಧ್ಯಕ್ಷರು ಯಜಮಾಡಿ ಗ್ರಾಮ ಪಂಚಾಯತ್, ಸುಧಾಕರ್ ಕರ್ಕೆರಾವ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಯಜಮಾಡಿ, ಶ್ರೀಮತಿ ಲತಾರವರು ಮುಖ್ಯೋಪಾಧ್ಯಾಯರು PM ಶ್ರೀ ಹಿರಿಯ ಪ್ರಾಥಮಿಕ ಶಾಲೆ ಯಜಮಾಡಿ, ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಮಕ್ಕಳ ಪೋಷಕರೇ. ಮಕ್ಕಳಿಗೆ ಆರ್ಥಿಕ ನೆರವು ಕಾರ್ಯಕ್ರಮವನ್ನು ನಾನು ಸುಮಾರು ಇದು 3ನೇ ವರ್ಷ. ಇದು ನನ್ನ ಅಂಗಡಿಯ ಒಂದು ಲಾಭದ ಒಂದು ಪಾಲನ್ನು ನಾನು ಸಮಾಜ ಸೇವೆಗೆ ಉಪಯೋಗಿಸಬೇಕಂತ ನನಗೆ ಅನಿಸಿತು. ಅದಕ್ಕಾಗಿ ನಾನು ಎದುರಿಸ್ತಾ ಇರುವಾಗ ಕೆಲವು ಶಾಲೆಗಳ ಕನ್ನಡ ಮಾಧ್ಯಮದಲ್ಲಿ ಕಲಿತಿರುವ ಶಾಲೆಗಳ ಮಕ್ಕಳಿಗೆ ಆ್ಯಕ್ಚುಲಿ ಅಲ್ಲಿ ಶಾಲಾ ಸಮವಸ್ತ್ರ ಕೊಡ್ತಾರಂತೆ, ಆದರೆ ಹೊಲಿಸಲು ಹಣ ಇರುವುದಿಲ್ಲ ಅವ್ರ ಹತ್ರ. ಅದು 500ರಿಂದ 700 ರೂಪಾಯಿ ತನಕ ಆಗ್ತದೆ ಅಂತ ಮುಖ್ಯೋಪಾಧ್ಯಾಯರು ಕೆಲವರು ಹೇಳಿದರು ನಂಗೆ. ಸೊ ನನ್ನ ಹತ್ರ ಅವರು ಹೇಳಿದರು, ಸೊ ನೀವು ಆರ್ಥಿಕವಾಗಿ ಅವರಿಗೆ ಅದನ್ನು ಕೊಟ್ಟಿದ್ರೆ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳಿದ್ದೀವಿ. ಸೊ ಮೊದಲನೇ ವರ್ಷ ನಾವು ಒಂದು 60 ಮಕ್ಕಳಿಗೆ ಈ ಸಹಾಯವನ್ನು ಹಸ್ತಾಂತರ ಮಾಡಿದೆವು. ಅದನ್ನು ಆರ್ಥಿಕ ನೆರವನ್ನು ಕೊಟ್ಟಿದ್ದೆವು. ಅದಕ್ಕೆ ಈ ವರ್ಷ ಸ್ವಲ್ಪ ಮುಂದುವರಿಸಿ ಸ್ವಲ್ಪ ಜಾಸ್ತಿ ಮಕ್ಕಳನ್ನು ಕೊಡುವಂಥ ನನಗೆ ಅನಿಸಿತು. ಅದಕ್ಕಾಗಿ ನಾನು ಇದು ಮಾಡಿ ಇದು ಕಾಪು ತಾಲೂಕನ್ನು ಕೊಡುವಂಥ ನಾವು ನಮ್ಮ ಆತ್ಮೀಯರ ಸುಧಾಕರ್ ಕರ್ಕೇರವರು ಹೇಳಿದರು. ಅದಕ್ಕಾಗಿ ನಾವು ಈ ವರ್ಷ ಯಜಮಾಡಿ ಮತ್ತು ಉಚ್ಚಿಲವನ್ನು ಇದಕ್ಕೆ ಸೇರಿಸಿದ್ದೆವು. ಕನ್ನಡ ಮಾಧ್ಯಮ ಶಾಲೆ ಅಂದರೆ ಈಗ ಯಾರಿಗೂ ಬೇಡ ಆಗಿದೆ. ಮಾಧ್ಯಮದಲ್ಲಿ ಕಲೀಲಿಕ್ಕೆ ಯಾರಿಗೂ ಬೇಡ. ಆ್ಯಕ್ಚುಲಿ ಎಲ್ಲರೂ ಆಂಗ್ಲ ಮಾಧ್ಯಮಕ್ಕೆ ಹೋಗ್ತಾರೆ. ಯಾಕಂದರೆ ಕನ್ನಡ ಮಾಧ್ಯಮದಲ್ಲಿ ಏನೋ ಎದುರಿಗೆ ಸ್ಕೋಪ್ ಇಲ್ಲ, ನಿಮಗೆ ಕೆಲಸ ಸಿಗಲಿಕ್ಕಿಲ್ಲ, ಹಾಗೆಲ್ಲ ಅವರ ಅನಿಸಿಕೆ ಇರ್ತದೆ. ಹಾಗೆ ಇಂಗ್ಲೀಷ್ ಮೀಡಿಯಂ ಹೋಗ್ತಾರೆ. ಅದಕ್ಕಾಗಿ ನಾವು ಸಹ ಕನ್ನಡ ಮೀಡಿಯಂ ಆಗೋದಿಲ್ಲ, ಇಂಗ್ಲೀಷಿಗೆ ಸೇರಿಸ್ತೇವೆ. ಆದರೆ ಅದಕ್ಕಿಂತ ನಾವು ಕನ್ನಡ ಮೀಡಿಯಮಲ್ಲಿ ಕಲಿತ್ರೆ ಆ್ಯಕ್ಚುಲಿ ಇಲ್ಲಿ ಎಲ್ಲ ಸಿಗ್ತದೆ, ಫೆಸಿಲಿಟಿ, ಊಟ ಸಿಗ್ತದೆ, ಅದೆಲ್ಲ ಸಿಗ್ತದೆ. ನಮಗೆಲ್ಲ ಮನೆ ತನಕ ಶಿಕ್ಷಣದಲ್ಲಿ ಎಲ್ಲ ಬಿಡ್ತಾರೆ. ಆಗಿರುವಾಗ ನಮಗೆ ಯಾಕೆ ಇಂಗ್ಲೀಷ್ ಮೀಡಿಯಮೇ ಬೇಕು ಅಂತ ನಾವು ಎನಿಸ್ಬೇಕು. ನಾವು ಕನ್ನಡ ಮಾಧ್ಯಮದಲ್ಲಿ ಕಲಿತವ್ರು ಎಲ್ಲರೂ ಜಾಸ್ತಿಯಾಗಿ ಆ್ಯಕ್ಚುಲಿ ಕನ್ನಡ ಮಾಧ್ಯಮದಲ್ಲಿ ಜಾಸ್ತಿಯಾಗಿ ಹೆಚ್ಚು ಸಂಸ್ಕಾರವನ್ನು ಕಲಿಸ್ತಾರೆ. ನಾನು ನೋಡಿದ ಮಟ್ಟಿಗೆ ಎಲ್ಲ ಕಡೆ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳು ಆ್ಯಕ್ಚುಲಿ ಎಲ್ಲ ಒಳ್ಳೆ ರೆಸ್ಪೆಕ್ಟನ್ನು ಕೊಡ್ತಾರೆ ಎಲ್ಲ ನೀವು. ಆದರೆ ಅದೇ ಇಂಗ್ಲೀಷ್ ಮೀಡಿಯಮಲ್ಲಿ ನೋಡಿದರೆ ಇಲ್ಲಿ ಅಲ್ಲಿ ಗುರುಗಳೆಲ್ಲ ಹೋದರೆ ಅದು ಯಾರೂ ಹೇಳೋರಿಲ್ಲ. ಕನ್ನಡ ಮೀಡಿಯಮಲ್ಲಿ ಬಂದವರು ಕಲಿತವರಿಗೆ ಎಲ್ಲ ಅವರು ಕಲಿತ ಗುರುಗಳಿಗೆ ಅವರು ನಮಸ್ಕಾರ ಎಲ್ಲ ಕೊಡ್ತಾರೆ ಹೊರತಲ್ಲಿ. ಆಗಿರುವಾಗ ಕನ್ನಡ ಮೀಡಿಯಮನ್ನು ಯಾವಾಗಲೂ ಮರೀಬಾರ್ದು. ಈಗ ಕನ್ನಡ ಮೀಡಿಯಮಲ್ಲೂ ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಆಗಿದೆ. ಈಗ ಇದರಲ್ಲಿ ಕಲಿಬೋದು. ಅದರಲ್ಲಿ ಯಾರಿಗೆ ಕೆಲವರಿಗೆ ಕೆಲವರು ತುಂಬ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರಿಗಾಗಿ ಕೆಲವು ಸಂಸ್ಥೆಗಳಿದ್ದೇವೆ, ನಿಮಗೆ ಖಂಡಿತವಾಗಿ ಸಹಾಯ ಮಾಡ್ತಾರೆ. ನಾವು ಸಂಸ್ಥೆಗಳ ಹತ್ರ ಹೋಗಬೇಕು, ಆಗ ಖಂಡಿತವಾಗಿ ಸಹಾಯ ಮಾಡಿ. ಆದರೆ ನನ್ನ ವಿಧಾನ ಬೇರೆ ಟೈಪ್ ಇದೆ. ನಾವು ಶಾಲೆಗಳಿಗೆ ಹೋಗಿ ಅಲ್ಲಿಂದ ವಿದ್ಯಾರ್ಥಿಗಳಿಗೆ ನಾವು ಅವರೇ ವಿದ್ಯಾರ್ಥಿಗಳು ಸೂಚಿಸ್ತಾರೆ. ಯಾಕಂದರೆ ನಮಗೆ ಗೊತ್ತಾಗೋದಿಲ್ಲ ಯಾರು ಬಡವರಂತ, ನಮಗೆ ಬರೋವರು ಯಾರಂತ ಅವರ ಪರಿಚಯ ನಮಗೆ ಖಂಡಿತ ಇರುವುದಿಲ್ಲ. ಹಾಗಾಗಿ ನಾವು ಶಾಲೆಯ ಮುಖ್ಯೋಪಾಧ್ಯಾಯರ ಬಳಿ ಹೋಗಿ ಅವರಿಂದಲೇ ನಾವು ಮಕ್ಕಳನ್ನು ಆರಿಸಿ, ಆ್ಯಕ್ಚುಲಿ ಈ ವರ್ಷ ಮಾತ್ರ ನಾವು ನಮ್ಮ ಪೋಷಕರು ಬಂದಿದ್ದಾರೆ. ಇಲ್ಲದಿದ್ದರೆ ಮಕ್ಕಳೇ ಖುದ್ದಾಗಿ ಅವರ ಅಧ್ಯಾಪಕರೊಂದಿಗೆ ಬರ್ತಾರೆ. ಸೊ ಅವರೇ ಅದನ್ನು ಕೊಂಡೋಗ್ತಾರೆ. ಅವರಿಗೆ ಬರುವ ವರ್ಷ ನಾವು ಹಾಗೆಯೇ ಮಾಡ್ತೇವೆ. ಎಲ್ಲ ಮಕ್ಕಳು ಬರುವ ಹಾಗೆ ಕಾರ್ಯಕ್ರಮವನ್ನು ಮಾಡಿ, ಯಾಕೆಂದರೆ ಇದನ್ನು ಅವರು ನೋಡಬೇಕು. ಅವರು ಸಹ ಮುಂದೆ ಅವರು ದೊಡ್ಡವರಾದ ಮೇಲೆ ಇದೇ ಥರ ಅವರು ಸಹಾಯವನ್ನು ಮಾಡಬೇಕಾಗ್ತದೆ.
ನಾವು ಇದ್ದವರಿಗೆ ಕೊಟ್ಟರೆ ಏನು ಫಲವಿಲ್ಲ. ಯಾರಿಂದ ನಮಗೆ ಹಿಂದೆ ಬರೋದಿಲ್ವೋ ಅವರಿಗೆ ನಾವು ಸಹಾಯ ಮಾಡಿದರೆ ದೇವರು ಖಂಡಿತ ಮೆಚ್ಚಾನಂತ ನಮ್ಮ ಯೇಸು ಕ್ರಿಸ್ತರು ನಮ್ಮ ಬೈಬಲಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ನಾವು ಯಾರಿಗೆ ಕಟ್ಟ ಕಡೆಯ ಅವರಿಗೆ ನಾವು ಯಾರ ಹತ್ರ ಹಣ ಇಲ್ಲ, ತುಂಬ ಆರ್ಥಿಕವಾಗಿ ಹಿಂದುಳಿದಿದ್ದೇವೆ, ಅವರಿಗೆ ಸಹಾಯವನ್ನು ನಾವು ಮಾಡಬೇಕು. ಆಗ ನಮಗೆ ದೇವರು ಸಹಾಯವನ್ನು ಮಾಡ್ತಾರೆ ಅಂತ ಒಂದನೇ ಗುರುಗಳು ಹೇಳಿದ್ದಾರೆ. ನಾವು ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಸಹಾಯ ಮಾಡಿದರೆ ಅದು ನಾವು ದೇವರಿಗೆ ಸಾಲ ಕೊಟ್ಟಂತಾಗಿ ಅಂತ ಈಗ ತಾನೇ ಗುರುಗಳು ಕೊಟ್ಟಿದ್ದಾರೆ, ಹೇಳ್ತಾ ಇದ್ದಾರೆ. ಅದು ಖಂಡಿತವಾಗಿ ಹೌದು, ಬೈಬಲಲ್ಲಿ ಅದು ಬರೆದಿದೆ. ನಾವು ಅದಕ್ಕಾಗಿ ನಾನು ಏನು ಕೊಟ್ಟಿರ್ತೇನೆ ಅದನ್ನು ನಾನು ದೇವರಿಗೆ ಕೊಟ್ಟಿದ್ದೇನೆ ಅಂತ ನಾವು ಭಾವಿಸ್ತೇನೆ. ಅದರ ಪ್ರತಿಫಲ ದೇವರು ನಮಗೆ ಹಿಂದೆ ಖಂಡಿತ ಕೊಡ್ತಾರೆ. ನಾವು ಖಂಡಿತ ಯಾರಿಗೆ ಕೊಟ್ಟಿದ್ದೇವೆ ಅವರಿಂದ ಯಾವುದೇ ಪ್ರತಿಫಲವನ್ನು ನಾವು ಆಶಿಸುವುದಿಲ್ಲ. ಹೀಗೆ ಇನ್ನು ಮುಂದೆಯೂ ನನಗೆ ಇಂತಹ ಕೆಲಸಗಳನ್ನು ಮಾಡಲು ದೇವರು ಆಶೀರ್ವದಿಸಲಿ ಮತ್ತು ನಿಮ್ಮ ಪ್ರಾರ್ಥನೆ ನಮ್ಮೊಂದಿಗೆ ಸದಾ ಇರಲಿ ಅಂತ ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀ ಜಾನ್. ನೇತೃತ್ವ ನಿಜಕ್ಕೂ ಶ್ಲಾಘನೀಯ. CSI ಗರ್ಲ್ಸ್ ಬೋರ್ಡಿಂಗ್ ಹೋಮ್ ಇದರ ವಿದ್ಯಾರ್ಥಿಗಳ ನೆರವು ವಿತರಣೆ ಬಾಕಿ ಉಳಿದಿದೆ. ನಾವು ಆಚಾರ್ಯರವರು ನಮ್ಮೊಂದಿಗಿದ್ದಾರೆ. ಸರ್, ತಾವು ದಯಮಾಡಿ ನಮಗೆ ಸ್ವಾಗತವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಕಾರ್ಯಕ್ರಮ ಮುಕ್ತಾಯದ ಹಂತದಲ್ಲಿದೆ. ನಾವು ಎಲ್ಲ ಕಾರ್ಯಕ್ರಮಗಳು ಮುಗಿದಿದೆ. ಆದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಅತಿಥಿಗಳನ್ನಾಗಿ ಪಡುಬಿದ್ರಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿಯವರಾದ ಮಾನ್ಯ ಗೌರವಾನ್ವಿತ ಶಕ್ತಿವೇಲ್ ಸರ್ ಅವರನ್ನು ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ. ಅವರ ಮೇಲಧಿಕಾರಿಗಳ ತುರ್ತು ಕಾರ್ಯಕ್ರಮವಿದ್ದರೂ ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂಬ ಇರಾದೆಯಿಂದ ಉಡುಪಿಯಿಂದ 10 ನಿಮಿಷದಲ್ಲಿ ಇಲ್ಲಿ ಬಂದು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಾನು ವಿನಂತಿಸುತ್ತೇನೆ, ಅತಿಥಿಗಳಾಗಿ ಆಗಮಿಸಿರುವ ಠಾಣಾಧಿಕಾರಿ ಪಡುಬಿದ್ರಿ ಪೊಲೀಸ್ ಠಾಣೆ ಶ್ರೀ ಶಕ್ತಿವೇಲ್ ಅವರು ಸಭೆ ನಿರ್ದೇಶಿಸಿ ಮಾತನಾಡಬೇಕೆಂದು. ಎಲ್ಲರಿಗೂ ನಮಸ್ಕಾರ. ಇಂದಿನ ಸರ್ಕಾರಿ ಇಲ್ಲಿನ ಯಜಮಾಡಿಯ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಿರುವಂತಹ ಎಲ್ಲ ಮಕ್ಕಳಿಗೆ ಆರ್ಥಿಕ ನೆರವು ಜೊತೆಗೆ ಶಾಲಾ ಸಮವಸ್ತ್ರ ಮತ್ತು ಪುಸ್ತಕವನ್ನು ವಿತರಣೆ ಮಾಡುವಂತಹ ಈ ಒಂದು ಶೈಕ್ಷಣಿಕ ಇಚ್ಛಾಶಕ್ತಿಯನ್ನು ಹೊಂದಿ ಸುರಭಿ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ನ ಮಾಲೀಕರು ಈ ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ತಿರೋದು ನಿಜಕ್ಕೂ ಶ್ಲಾಘನೀಯ ವಿಷಯ.
ಒಂದು ಕಾರ್ಯಕ್ರಮದಿಂದ ಬಹಳಷ್ಟು ವಿದ್ಯಾರ್ಥಿಗಳು ಪ್ರಯೋಜನವನ್ನು ಪಡ್ಕೊಳ್ತಾರೆ. ಆ ಮೂಲಕ ಏನು ಪೇರೆಂಟ್ಸ್ ಆಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಿ. ಅವರ ಏನು ಈ ಶೈಕ್ಷಣಿಕ ಇಂಟ್ರೆಸ್ಟ್ ಏನು ಕಾಣಿಸ್ತಾ ಇದೆ ಈ ಒಂದು ಕೆಲಸದ ಮೂಲಕ ಇದು ಇನ್ನೂ ಮುಂದುವರಿಲಿ. ನನ್ನ ವೈಯಕ್ತಿಕವಾಗಿ ಇಲಾಖಾ ಮನಸ್ಪೂರ್ವಕವಾಗಿ ಅವರ ಈ ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದನ್ನ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥ ಎಲ್ಲ ಮಕ್ಕಳು ಮುಂದಿನ ದಿನದಲ್ಲಿ ಅವರು ಇದೇ ರೀತಿಯಾದಂಥ ಸಮಾಜಮುಖಿ ಕೆಲಸದಲ್ಲಿ ಭಾಗಿಯಾಗ್ತಾರೆ ಅಂತೇಳಿ ಭಾವಿಸ್ತಾ ಅವರ ಈ ಒಂದು ಕೆಲಸ ಕಾರ್ಯಕ್ಕೆ ದೇವರಲ್ಲಿ ಇನ್ನೂ ಈ ರೀತಿಯಾದಂಥ ಕಾರ್ಯಗಳನ್ನು ಮುಂದುವರಿಸಲು ಅವರಿಗೆ ಆ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ತಾ ಈ ಒಂದು ಅವಕಾಶಕ್ಕಾಗಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡುತ್ತೆ. ನಮ್ಮೆಲ್ಲರೂ ಸಹ ಧನ್ಯವಾದಗಳು ಸರ್. ನಿಮ್ಮ ಪ್ರೇರಣಾದಾಯಕ ಮಾತುಗಳು ನಮಗೆಲ್ಲರಿಗೂ ಹೊಸ ಹುರುಪು ತಂದಿವೆ ಸರ್. ನಾನು ವಿನಂತಿಸುತ್ತೇನೆ, ತಾವು CSI ಗರ್ಲ್ಸ್ ಬೋರ್ಡಿಂಗ್ ಹೋಮ್ ಇದರ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ವಿತರಿಸಬೇಕೆಂದು. ವಿದ್ಯಾರ್ಥಿಗಳ ಹೆಸರುಗಳು ಇಂತಿವೆ: ಶಿಲ್ಪ, ಸಂಗೀತ, ಸೌಮ್ಯ, ಪರಿಮಳ, ಭಾರ್ಗವಿ, ರೇಚಲ್, ಕೌಶಲ್ಯ, ಪೃಥ್ವಿ, ಲಕ್ಷ್ಮಿ, ಶ್ವೇತಾ. ಇವರ ಪರವಾಗಿ ಬಾಲಿಕಾಶ್ರಮದ ವಾರ್ಡನ್ ರವರು ನೆರವನ್ನು ಸ್ವೀಕರಿಸಿದ್ದಾರೆ. ಧನ್ಯವಾದಗಳು. ಕಡೆಯದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲರಿಗೂ, ಅತಿಥಿಗಳಿಗೂ, ವಿದ್ಯಾರ್ಥಿಗಳಿಗೂ, ಪೋಷಕರಿಗೂ, ಶಿಕ್ಷಕ ವೃಂದದವರಿಗೂ ಮತ್ತು ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ಕೃತಜ್ಞತೆ ಸಲ್ಲಿಸುವ ಸಮಯ. ಇವತ್ತಿನ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಜೊತೆಯಾಗಿ ಪ್ರಥಮವಾಗಿ ಪಡುಬಿದ್ರಿ ಠಾಣೆಗೆ ಠಾಣಾಧಿಕಾರಿಯಾಗಿ ಬಂದು ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಪದೋನ್ನತಿ ಇನ್ಸ್ಪೆಕ್ಟರ್ ಆಗಿ ಅವರನ್ನು ಸರ್ಕಾರ ಆಯ್ಕೆ ಮಾಡಿದೆ. ಅದಕ್ಕಾಗಿ ನಮ್ಮ ಈ ವೇದಿಕೆಯಲ್ಲಿ ಅವರನ್ನು ಗೌರವಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಮಾನ್ಯ ಠಾಣಾಧಿಕಾರಿಯವರು ಎದುರು ಬಂದು ಅವರನ್ನೊಂದು ಗೌರವಿಸಿ ಅವರ ಪದೋನ್ನತಿಗೆ ಅವರ ಆಲೋಚನೆಯಂತೆ ಅವರಿಗೆ ಒಳ್ಳೆಯ ಕಚೇರಿ ಅವರಿಗೆ ಸಿಗಲಿ. ಅವರು ಇನ್ನು ಮುಂದಿನ ಅವರ ಇನ್ಸ್ಪೆಕ್ಟರ್ ಆಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥ ಶಕ್ತಿಯನ್ನು ದೇವರು ಕರುಣಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಸರ್.
ಕಡೆಯದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವ ಸಮಯ. ಈಗ ಈ ವಂದನಾರ್ಪಣೆ ಸಲ್ಲಿಸಲು ಇವತ್ತಿನ ಕಾರ್ಯಕ್ರಮದ ಸಂಘಟಕರಾದ ಶ್ರೀ ಸುಧಾಕರ್ ಕರ್ಕೇರವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವತ್ತಿನ ಈ ಆರ್ಥಿಕ ನೆರವು ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮ್ಮನ್ನೆಲ್ಲ ಅರಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂಥ ಗೌರವಾನ್ವಿತ CSIನ ಯೂನಿಟ್ ಚರ್ಚ್ ಮುಲ್ಕಿದರ ಸಭಾಪಾಲಕರಾದ ಗೌರವಾನ್ವಿತ ಸ್ಟೀವನ್ ಸರೋತ್ತಮ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಸುರಭಿ ಇಲೆಕ್ಟ್ರಿಕಲ್ಸ್ ಆ್ಯಂಡ್ ಫರ್ನಿಚರ್ನ ಮಾಲಕರಾದ ಸುರಭಿ ಜಾನ್ ಕ್ವಾಡ್ರಸ್ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಸುಮಾರು 200ಕ್ಕೂ ಮೇಲ್ಪಟ್ಟು ವಿದ್ಯಾರ್ಥಿಗಳಿಗೆ ಈ ಗೌರವಧನವನ್ನು ಈ ವರ್ಷದಲ್ಲಿ ವಿತರಣೆ ಮಾಡಿದ್ದಾರೆ. ಅಲ್ಲದೆ ಹಲವಾರು ಶಾಲೆ ಕಾಲೇಜುಗಳಿಗೆ ಅವರದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಅವರಿಗೆ ಕೂಡ ಇನ್ನು ಮುಂದೆ ಕೂಡ ಇದಕ್ಕಿಂತ ಹೆಚ್ಚು ದೇಣಿಗೆ ನೀಡುವಂಥ ಶಕ್ತಿಯನ್ನು ದೇವರು ಕಂಡುಹಿಡಿಯುತ್ತೇಳಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ತನ್ನ ಮೇಲಾಧಿಕಾರಿಗಳ ಒತ್ತಡವಿದ್ದರೂ ಕೂಡ ಈ ಕಾರ್ಯಕ್ರಮದಲ್ಲಿ ತಾನು ಭಾಗವಹಿಸಲೇಬೇಕೆಂಬ ಇರಾದೆಯಿಂದ ಉಡುಪಿಯಿಂದ ಇಲ್ಲಿಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪಡುಬಿದ್ರಿ ಠಾಣೆಯ ಠಾಣಾಧಿಕಾರಿಯಾದ ಗೌರವಾನ್ವಿತ ಶಕ್ತಿಮೇಲ್ ಅವರಿಗೆ ಸರ್ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಪಂಚಾಯತ್ನ ಅಧ್ಯಕ್ಷರಾದ ರೇಷ್ಮಾ ಮೇಡಮ್ ರವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯೋಪಾಧ್ಯಾಯರಾದಂಥ ಲತಾ ಮೇಡಮ್ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಮಿತ್ರರು ವಾಸುದೇವ್ ಅವರು ಚಿತ್ರಪಲ್ಲಿದ್ರು ಕೂಡ ಅವರ ಯಜಮಾನಿಯವರು, ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಹರಿಶ್ಚಂದ್ರ ಮುಲ್ಕಿ ಅವರನ್ನು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಮಯಕ್ಕೆ ಸರಿಯಾಗಿ ಬಂದು ಈ ಎಲ್ಲ ನೆರವನ್ನು ಪಡೆದುಕೊಂಡಂಥ ಎಲ್ಲ ಪೋಷಕರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪತ್ರಕರ್ತ ಮಿತ್ರರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಛಾಯಾಗ್ರಾಹಕರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಈ ಶಾಲೆಯಲ್ಲಿ ಈ ಸಭಾಂಗಣವನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಂಥ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಶಿಕ್ಷಕ ಬಂಧದವರು ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿ ಅವರ ಕೆಲಸದ ಒತ್ತಡವಿದ್ದರೂ ಅದನ್ನು ಬಿಟ್ಟು ನಮ್ಮೊಂದಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂತಹ ರೋಷನ್ ಸರ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಸಮಾರಂಭದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಪೂರ್ವಕ ಧನ್ಯವಾದಗಳು.